ಸ್ತುತಿಕರವಾಗಿದ್ದೇವೆ. ಯಾವ ಗಣನೆಗೆ ಬಾರದಂತ ನಮ್ಮನ್ನು ಗಣನೆಯನ್ನಾಗಿ ಮಾಡಿದ್ದು ದೇವರ ಕೃಪೆಯಾಗಿದೆ. ಸೊ ಅದ್ಭುತವಾದಂಥ ಹಾಡನ್ನು ಆಡಿಕೊಂಡು ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇವೆ. ನಾವು ಮುಂದಿನ ಭಾಗಕ್ಕೆ ಹೋಗೋಣ. ದೇವರ ಮಾತುಗಳನ್ನು ಕೇಳಕ್ಕೆ ನಮ್ಮ ಹೃದಯಗಳನ್ನು ನಾವು ಸಿದ್ಧ ಮಾಡಿಕೊಳ್ಳೋದಾದರೆ ಚೇತು ಅಣ್ಣನವರು ಬಂದು ನಮ್ಮನ್ನು ದೇವರ ವಾಕ್ಯದಲ್ಲಿ ನಡೆಸಿದ್ದಾರೆ. ಕೂಡಿ ಬಂದ ನನ್ನ ಆತ್ಮೀಯ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತನಲ್ಲಿ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮೂಲಕ ಈ ದೇವರ ವಾಕ್ಯವನ್ನು ಮುಂದೆ ಸಾಗಿಸುತ್ತೇನೆ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳುವುದಾದರೆ ಒಂದು ನಿಮಿಷ ದೇವರು ನಮ್ಮನ್ನು ಇದುವರೆಗೂ ಕಣ್ಮಣಿಯಂತೆ ಕಾದು ಇದುವರೆಗೂ ನಡೆಸಿದಂಥ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ದೇವರೇ, ಗಣನೆಗೆ ಬಾರದಂತ ನಮ್ಮನ್ನು ದೇವರೇ ನೀವು ಗಣನೆಗೆ ತಂದೆ ಯೋಗ್ಯವೆಂದು ತಂದೆ ನಮ್ಮನ್ನು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಒಂದು ಒಳ್ಳೆಯ ಸಮಯವನ್ನು ನೀವು ಒಪ್ಪಿಸಿಕೊಟ್ಟಿದ್ದೀರ. ಹೇಳತಕ್ಕಂಥ ಮಾತುಗಳನ್ನು ಕೇವಲ ನಿಮ್ಮ ಆತ್ಮನ ಮೂಲಕ, ನಿಮ್ಮ ವಾಕ್ಯದ ಮೂಲಕ, ಸತ್ಯತೆಯ ಮೂಲಕ ಮಾತನಾಡಲು ತಂದೆ ನನ್ನನ್ನು ಪ್ರೋತ್ಸಾಹಿಸಿರಿ. ವ್ಯರ್ಥವಾದ ಮಾತು, ಕೆಲಸಕ್ಕೆ ಬಾರದಂಥ ಮಾತು ತಂದೆ, ನನ್ನ ಆಲೋಚನೆಯಿಂದ ಯಾವುದೇ ಮಾತುಗಳು ಬರದೆ ತಂದೆ ನಿಮ್ಮ ಮಾತುಗಳನ್ನು ಏನಿದೆಯೋ ಅದನ್ನೇ ಮಾತನಾಡುವುದಕ್ಕೆ ನಿಮ್ಮ ಆತ್ಮನ ಸಹಾಯವನ್ನು ನೀವು ನಮಗೆ ಅನುಗ್ರಹಿಸಿ ಪ್ರಾರಂಭದಿಂದ ಅಂತ್ಯದವರೆಗೂ ತಂದೆ ನೀವೇ ನಮ್ಮ ಮಧ್ಯದಲ್ಲಿ ನೀವು ಮಹಿಮೆ ಹೊಂದಿಕೊಳ್ಳಬೇಕೆಂದು ಈ ನನ್ನ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಬೇಕೆಂದು ಕೂಡಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರರಿಗೆ ನನ್ನ ಪ್ರೀತಿಯ ವಂದನೆಗಳು. ನಿಮ್ಮನ್ನೆಲ್ಲ ನಾನು ಪ್ರೀತಿಸುತ್ತೇನೆ. ನಿಮ್ಮನ್ನೆಲ್ಲ ನಾನು ಆತ್ಮಿಕವಾಗಿ ಬಹಳವಾಗಿ ಪ್ರೀತಿಸುತ್ತೇನೆ. ಪ್ರೀತಿ ಇರೋದರಿಂದಲೇ ಈ ದಿನ ಬೇರೆ ನಿಮ್ಮ ಮುಂದೆ ನಾವಿದ್ದೇವೆ. ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಯಾಜಕಕಾಂಡ 10ನೇ ಅಧ್ಯಾಯ 1ನೇ ವಚನ. ಯಾಜಕಕಾಂಡ 10ನೇ ಅಧ್ಯಾಯ 1, 2, 3ನೇ ವಚನ. ಆರೋನನ ಮಕ್ಕಳಲ್ಲಿ ನಾದಾಬ್ ಅಬೀಹು ಎಂಬಿಬ್ಬರು ತಮ್ಮ ತಮ್ಮ ಉಪಾದತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೆ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಅವರು ಯೆಹೋವನ ಸನ್ನಿಧಿಯಲ್ಲಿಯೇ ಸತ್ತರು. ಆಗ ಮೋಶೆ ಆರೋನನಿಗೆ ಯೆಹೋವನು ಹೇಳಿದ ಮಾತಿಗೆ ಇದೇ ದೃಷ್ಟಾಂತ. ಆ ಮಾತು ಏನೆಂದರೆ, ನಾನು ಪರಿಶುದ್ಧನೆಂಬುದನ್ನು ನನ್ನ ಬಳಿಯಲ್ಲಿರುವವರ ಮೂಲಕವಾಗಿಯೇ ತೋರ್ಪಡಿಸುವೆನು. ಇಲ್ಲಿ ಅಣ್ಣ ತಮ್ಮಂದಿರು ತನ್ನ ಮಕ್ಕಳನ್ನು ಕಳೆದುಕೊಂಡಂಥ ದೃಷ್ಟಾಂತವನ್ನು ಈ ದಿನ ನಾವು ನೋಡ್ತಾ ಇದ್ದೇವೆ. ಸುತ್ತಮುತ್ತಲೂ ನಾವು ನೋಡ್ತಾ ಇರ್ತೇವೆ. ಅನೇಕ ಕಡೆ ತಪ್ಪು ನಡೆದಾಗ ಅವ್ರಿಗೆ ಬಿಡುವಂಥ ಪೆಟ್ಟಿನ ಮೂಲಕ ನಮಗೇನು ಬುದ್ಧಿ ಬರ್ಬೋದು ಅಂದರೆ, ಅವ್ರಿಗೆ ಬರುವಂಥ ಸ್ಥಿತಿ ನಮಗೆ ಬರಬಾರ್ದು ಅನ್ನುವಂಥ ಒಂದು ಜ್ಞಾನ ಉಂಟಾಗುತ್ತೆ. ವಾಕ್ಯ ಏನಂತಂದರೆ, ತಪ್ಪು ಮಾಡಿದವನಿಗೆ ಪೆಟ್ಟು ಹೊಡೆಯೋದನ್ನು ನೋಡಿದ ಮಂದಮತಿಯು ಬುದ್ಧಿ ಕಲಿತಾನಂತೆ. ಅದೇ ರೀತಿ ಇಲ್ಲಿ ಆರೋನನ ಮಕ್ಕಳಿಗಾದಂಥ ಗತಿಯನ್ನು ನಾವು ನೋಡಿಕೊಳ್ಳೋಣ. ಆರೋನನ ಮಕ್ಕಳು ಕೇವಲ ಏನು ತಪ್ಪು ಮಾಡೋದು ಅಂತ ನೋಡಿದ್ರೆ, ಧೂಪನದಿಗೆ ಬೇರೆ ಬೆಂಕಿ ಹಾಕೋದಕ್ಕೆ ದೇವ್ರು ಹೇಳಿದ್ದೆ ಬೇರೆ ಬೆಂಕಿ ಹಾಕಿ ಅಂತ. ಆದರೆ ಇವ್ರ ಮಕ್ಕಳು ಏನು ಮಾಡೋದು ಅಂದರೆ, ಆರೋನನ ಮಕ್ಕಳು ಏನೋ ಅವರಿಬ್ಬರ ಹೆಸರು 1ನೇ ಅಧ್ಯಾಯದಲ್ಲಿ ಇದೆ. ನಾದಾಬ್ ಅಬೀಹು ಎಂಬವರು ಸಣ್ಣ ತಪ್ಪು. ಯಾವ ದೃಷ್ಟಿಯಲ್ಲಿ? ನಮ್ಮ ದೃಷ್ಟಿಯಲ್ಲಿ ಸಣ್ಣ ತಪ್ಪೆ. ಆದರೆ ದೇವ್ರ ದೃಷ್ಟಿಯಲ್ಲಿ ಏನಾಗಿದೆ ಗೊತ್ತಾದು, ದೇವರು ಭವಿಷ್ಯವನ್ನು ತಿಳಿದಂಥ ದೇವರು ಏನಂದರೆ ಭವಿಷ್ಯತ್. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಆತನು ಆದಿ ಸಂಭೂತನು, ಪ್ರಾರಂಭದಲ್ಲಿ ಅಂತ್ಯ ತಿಳಿಸುವಾತನು, ಆತನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು. ಅಂದರೆ ನಾವು ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗ್ತೀವಿ. ದೇವರು ಯಾರಾಗಿಲ್ಲ ಅಂದರೆ ಶಾಶ್ವತವಾಗಿ ಇರುವವರು. ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳು, ಅವ್ರ ಮಕ್ಕಳು, ಅವ್ರ ವಂಶವನ್ನು ನೋಡಿದಂಥ ದೇವರು ಚಿಕ್ಕ ತಪ್ಪಿಗೆ ನಾವು ಶಿಕ್ಷಿಸದೆ ಹೋದರೆ ಸುತ್ತಮುತ್ತಲಿರುವಂಥ ಜನ ಕೆಡುವಂಥ ಸ್ಥಿತಿಯಲ್ಲಿ ಇರ್ತದೆ ಅಂತ ದೇವ್ರು ಏನು ಮಾಡ್ತಾರೆ ಅಂದರೆ, 2ನೇ ಅಧ್ಯಾಯದಲ್ಲಿ ನೋಡ್ತೀವಿ ನಾವು, ಅವ್ರನ್ನ ಸಂಹಾರ ಮಾಡ್ತಾರೆ. ಎಲ್ಲಿ ಸಂಹಾರ ಮಾಡ್ತಾರೆ? ಅದೇ ಹೇಳ್ತಾರೆ ದೇವ್ರ ವಾಕ್ಯ 3ನೇ ಅಧ್ಯಾಯ ಆಗೋದು ನಾವು ಸರಿ. ಏನೆಂದರೆ, ಎಂಬುದನ್ನು ನನ್ನ ಎಲ್ಲಿರೋದ್ರಿಂದ, ನನ್ನ ಬಳಿಯಲ್ಲಿರೋದ್ರಿಂದಲೇ ನಾನು ತೋರಿಸ್ಕೋತೀನಿ. ಅಂದರೆ ಸಭೆಯಲ್ಲಿರುವಂಥ ದೇವ ಜನರ ಮಧ್ಯದಲ್ಲೇ ನಾನು ತೋರಿಸ್ತೀನಿ. ಹಾಗೆ ಒಂದು ವಚನವನ್ನು ತೆಗೆದು ನೋಡೋಣ.
ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನು ಒಂದು ಸಾರಿ ತೆಗೆದು ನೋಡುತ್ತೇವೆ. ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಆ ವಿಚಾರಣೆ ಎಲ್ಲಿಂದ ಶುರುವಾಗುತ್ತಂತೆ? ದೇವರ ಮನೆ. ದೇವರ ಮನೆ ಅಂದ್ರೆ ಬೇರೆ, ದೇವರ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳು ಏನಾಗಿದ್ದಾರೆ? ದೇವರಿಗೆ ಏನಾಗಿದ್ದಾರೆ? ದೇವರ ಮನೆಗಳಾಗಿದ್ದಾರೆ. ಹೊರಗಡೆಯಿಂದ ಪ್ರಾರಂಭ ಮಾಡೋದಂತೆ. ದೇವರು ಎಲ್ಲಿಂದ ಪ್ರಾರಂಭ ಮಾಡ್ತಾರಂತೆ? ಇಲ್ಲಿಂದ. ಯಾಕಂದ್ರೆ ದೇವರು ಏನಾಗಿದೆ ಅಂದ್ರೆ ಬೇರೆ ನ್ಯಾಯ ಸ್ವರೂಪ ಅಂತ. ಆತನಲ್ಲಿ ಅನ್ಯಾಯವಿಲ್ಲ. ಆತನಲ್ಲಿ ಅನ್ಯಾಯವಿಲ್ಲ. ದೇವರು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂದ್ರೆ ತನ್ನ ಮನೆಯಿಂದಲೇ ಪ್ರಾರಂಭ ಮಾಡ್ತಾರೆ. ದೇವರು ಪಕ್ಷಪಾತಿ ಅಲ್ಲ. ನಿಜವಾಗ್ಲೂ ನಮ್ಮ ತಂದೆ ಎಂಥವ್ರಾಗಿದ್ದಾರೆ ಅಂದ್ರೆ ಪಕ್ಷಪಾತವಿಲ್ಲದಂತ ತಂದೆ ಆಗಿದ್ದಾರೆ. ಎಲ್ಲಿಂದ ಪ್ರಾರಂಭ ಮಾಡ್ತಾರೆ? ತನ್ನ ಮನೆಯಿಂದ, ಸಭೆಯಿಂದಲೇ ಪ್ರಾರಂಭ ಮಾಡ್ತಾರೆ. ಏನು ದೇವರೇ, ನಾವು ಇಷ್ಟು ವರ್ಷ ಆಯಿತು ನಿಮ್ಮನ್ನು ನಂಬಿ, ಇಷ್ಟು ವರ್ಷ ನಾವು 10 ವರ್ಷ ಆಯಿತು, 5 ವರ್ಷ ಆಯಿತು, 8 ವರ್ಷ ಆಯಿತು, ಲೋಕದವರು ಅವ್ರು ಅವಾಗಿಂದಲೇ ಪಾಪ ಮಾಡ್ತಾರೆ. ನಾವೇನು ಸಣ್ಣ ಪುಟ್ಟ ತಪ್ಪು ಮಾಡಿದ್ದಕ್ಕೆ ನೀವು ನಮ್ಮಿಂದಲೇ ಪ್ರಾರಂಭ ಮಾಡ್ತಿರಲ್ಲ, ಯಾಕೆ ನೀವು ಅವರಿಂದ ಪ್ರಾರಂಭ ಮಾಡಬಾರ್ದು ಅಂತ ಅಂದರೆ ಕೆಳಗಡೆ ವಚನ ಅಲ್ಲಿ ಬರೀತದೆ ನೋಡಿ. ಓದ್ಕೊಳ್ಳೋಣ ಅದೇನೆ ಕೆಳಗಡೆ ವಚನ 17-18 ನೋಡಿ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ನಂಬಲೊಲ್ಲದವರ ಗತಿ ಏನಾಗಬಹುದು? ನ್ಯಾಯ ವಿಚಾರಣೆ ನಮ್ಮ ಹತ್ರ ಸ್ಟಾರ್ಟ್ ಆಗ್ಬೇಕಾದ್ರೆ ಬೇರೆ. ಎಕ್ಸಾಂಪಲ್, ಮನೇಲಿ ಒಬ್ಬ ಅಣ್ಣ ತಮ್ಮ ಇಬ್ಬರು ಇರ್ತಾರೆ ಅಥವಾ ಅಕ್ಕ ತಂಗಿ ಇರ್ತಾರೆ. ಅಣ್ಣನ ಹೊಡಿಬೇಕಾದ್ರೆ ಚಿಕ್ಕ ತಮ್ಮ ಏನಾಗಬೇಕು, ಹುಷಾರಾಗಬೇಕು, ನನಗೂ ಅದೇ ಬೀಳುತ್ತೆ ಅಂತ ಆತನು ಭಯ ಪಡ್ತಾ ಇರ್ತಾನೆ. ಇಲ್ಲಿ ದೇವರ ಸಭೆ, ದೇವ್ರ ಮಕ್ಕಳ ಮೂಲಕನೇ ನ್ಯಾಯ ವಿಚಾರಣೆ ಆಗ್ಬೇಕಾದ್ರೆ ಲೋಕದವ್ರ ಗತಿ ಏನು? ಅವ್ರು ಭಯಂಕರ ನಡಕ್ಬೇಕಾದ್ರೆ ದೇವರು ಇಷ್ಟು ನ್ಯಾಯ ಸ್ವರೂಪನ ತನ್ನ ಮಕ್ಕಳಿಗೆ ಬಿಡ್ತಾ ಇಲ್ಲ ಅಂದ್ರೆ ನಮಗ್ ಬಿಡ್ತಾನ? ತನ್ನ ಮಕ್ಕಳಿಗೆ ಬಿಡ್ತಾ ಇಲ್ಲ ಅಂತ ಅಂದ್ರೆ ಬೇರೆ ನಮಗ್ ಬಿಡ್ತಾನ ಅಂತ ಅಲ್ಲಿ ಏನಾಗಬೇಕು? ಅವತ್ತಿನ ದಿವಸ ಅವ್ರಿಗೂ ಅಲ್ಲಿ ಭಯ ಉಂಟಾಗಬೇಕು. ಅದಕ್ಕೆ ದೇವರಿಂದ ನ್ಯಾಯಾಚರಣೆ ಮಾಡ್ತಾ ಇದ್ರಂತೆ. ಇಲ್ಲಿಂದನೇ ಮಾಡ್ತಾ ಇದ್ದಾರೆ ನ್ಯಾಯಸಭೆಯಿಂದ. ಆರೋನ ಮಕ್ಕಳನ್ನು ಕಳೆದುಕೊಂಡಂತ ಆರೋನ ಪರಿಸ್ಥಿತಿ ಬೇರೆ. ತನ್ನ ಮಕ್ಕಳನ್ನ ಕಳ್ಕೊಂಡ ಅಂತಂದ್ರೆ ಸಣ್ಣ ತಪ್ಪು. ಯಾಕೆ ಹೇಳ್ಕೊಡ್ಲಿಲ್ವಾ? ದೇವರ ನಿಯಮಗಳನ್ನ ಹೇಳ್ಕೊಡ್ಲಿಲ್ವಾ? ದೇವರ ಪದ್ಧತಿಯನ್ನು ಹೇಳಿಲ್ಲ ಅಂತ ಅಂದ್ರೆ ಬೇರೆ. ಹೇಳದೇ ಇರೋದ್ರ ಸ್ಥಿತಿಯಿಂದಲೇ ಯೌವನಸ್ಥರು ಮಕ್ಕಳು ಹೋಗ್ಬಿಟ್ಟು ಬೇರೆ. ಅದೇ ರೀತಿ ತನ್ನ ಮಕ್ಕಳನ್ನು ಕಳೆದುಕೊಂಡಂತ ಎಲಿಹೂನ ಜೀವನದ ಕಥೆಯನ್ನು ನೋಡಿಕೊಳ್ಳಬೇಕು. ಎಲಿಹೂ ನೋಡೋಣ. ಸಾಮುವೇಲನ ಬಂದ ಮೊದಲನೇ ಇದಂತ 2ನೇ ಅಧ್ಯಾಯ 12ನೇ ವಚನದಿಂದ ಓದಿಕೋಣ. ಈ ವಚನಗಳು ಜಾಸ್ತಿ ಇರೋದ್ರಿಂದ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ಅಲ್ಲಪ್ಪ, ಒಂದು ಸಾಮುವೇಲ 1 ಬಹು ದುಷ್ಟರಾಗಿದ್ದರು. ಸ್ವಲ್ಪ ಅಲ್ಲ ಅವರು ಬಹು ದುಷ್ಟರಾಗಿದ್ದರು. ಅವರು ಯೆಹೋವನನ್ನು ರಕ್ಷಿಸುತ್ತಿರಲಿಲ್ಲ. ಅವರು ಆ ದೇವರನ್ನು ಯೆಹೋವನನ್ನು ರಕ್ಷಿಸುತ್ತಿರಲಿಲ್ಲ. ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಯಜ್ಞ ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸ ಬೇಯುತ್ತಿರುವ ಕೊಪ್ಪರಿಗೆಗಳಲ್ಲಿ ಬಂಡಗಳಾಗಲಿ ತಪ್ಪಲೆಯಲ್ಲಾಗಲಿ ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನು ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ದೇವರಿಗೆ ಯಜ್ಞ ಸಮರ್ಪಿಸೋದಕ್ಕೆ ಬಂದ್ರೆ ಅದು ಬೇಯಕ್ಕೂ ಬಿಡ್ತಾನ. ಎಂತ ನರಭಕ್ಷಕರು ಅಂದ್ರೆ ಇವರು. ತ್ರಿಶೂಲ ಬರುತ್ತಲ್ಲ ಬೇರೆ. ಈಗಿನ ಕಾಲದಲ್ಲಿ ನೋಡ್ತಾ ಇದೀವಿ. ಈ ಗೊಂಬೆಗಳಲ್ಲಿ ಇರ್ತದೆ. ಆಗಿನ ಕಾಲದಲ್ಲಿ ತ್ರಿಶೂಲ ಇತ್ತು. ಆ ತ್ರಿಶೂಲ ಚುಚ್ಚಿ ಅದ್ರ ಬರುವಂತ ಮಾಂಸ ಇದು ನನ್ನ ಪಾಲು ಅಂತ, ಯಾಜಕರಿಗಂತ ನನ್ನ ಪಾಲು ಅಂದ್ಬಿಟ್ಟು ಬೇಯ್ತಾ ಇರ್ಬೇಕಂದ್ರೆ ದೇವರಿಗೆ ಸಮರ್ಪಿಸೋದಕ್ಕಿಂತ ಮುಂಚೆನೆ ಏನ್ ಮಾಡ್ತಾ ಇದ್ರು? ಇವ್ರು ಎತ್ಕೊಂಡು ತಿಂತಾ ಇದ್ರು ಪ್ರೇಮ. ದೇವ್ರಿಗೆ ಏನಾಯ್ತು ಅವಾಗ? ಬಹಳ ಕೋಪ ಬರ್ತದೆ. ಆ ಮಾಂಸ ಬೇಯುತ್ತಿರುವ ಕೊಪ್ಪರಿಗಳಾಗಲಿ 15ನೇ ವಚನ. ಇದಲ್ಲದೆ ಯಾಜಕನ ಆಡು ಕೊಬ್ಬನ್ನು ಹೋಮ ಮಾಡುವುದಕ್ಕಿಂತ ಮುಂಚೆಯೇ ಬಂದು ಯಜ್ಞವನ್ನು ಅರ್ಪಿಸುವವನಿಗೆ ಯಾಜಕನಿಗೋಸ್ಕರ ಕರೆಯತಕ್ಕ ಮಾಂಸವನ್ನು ಕೊಡು. ನೀನು ಬೇಯಿಸಿದ ಮಾಂಸವನ್ನು ನೀನು ಬೇಯಿಸೋದು ಬೇಕಾಗಿಲ್ಲ. ನೀನು ದೇವರಿಗೆ ಸಮರ್ಪಿಸಲು ಬೇಯಿಸೋದು ಬೇಕಾಗಿಲ್ಲ. ಅವನು ತೆಗೆದುಕೊಳ್ಳುವುದಿಲ್ಲ. ಅವನಿಗೆ ಹಸಿ ಮಾಂಸವೇ ಬೇಕು ಅನ್ನುವನು. ಏನ್ ಹಸಿ ಮಾಂಸನ ಬೆಂದಾದ್ಮೇಲೆ ಅದಕ್ಕೊಂದು ಒಳ್ಳೆ ರುಚಿ ಬೀಳುತ್ತೆ, ಉಬ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ಪರಮಾತ್ಮನು ಕೊಟ್ಟಂತ ಆ ಮಾಂಸವು ದೇವರಿಗೆ ಫಸ್ಟ್ ದೇವರಿಗೆ ಕೊಟ್ಟಿ ಆಮೇಲೆ ನೀನು ತಿನ್ನಪ್ಪ ಅಂತ ಅಂದ್ರೆ ಇವ್ರಿಗೆ ಏನಾಗಿದೆ ಗೊತ್ತಾ? ಆತರ ಆಗಿದೆ. ಅಂದ್ರೆ ಎಲ್ಲ ತಿನ್ನೋದಕ್ಕಿಂತ ಮುಂಚೆ ಇವನಿಗೆ ಆತರ ಆಗಿದೆ. ದೇವರಿಗೆ ಅರ್ಪಿಸೋದಕ್ಕಿಂತ ಮುಂಚೆ ಯಾರ ಹತ್ರ ಆಗಿದೆ? ಇವರಿಬ್ಬರಿಗೆ ಏನೋ ಹೆಸರು ಬೇರೆ. ಅವರಿಗೆ ಅನ್ನುವುದು ಅರ್ಪಿಸುವವನು ಮೊದಲು ಕೊಬ್ಬನ್ನು ಹೋಮ ಮಾಡಲಿ, ಆನಂತರ ನಿನಗೆ ಬೇಕಾದದ್ದನ್ನು ತೆಗೆದುಕೊ ಎಂದು ಹೇಳಿದಾಗ ಅವನು ಈಗಲೇ ಕೊಡಬೇಕು, ಇಲ್ಲವಾದರೆ ಬಲಾತ್ಕಾರದಿಂದ ತೆಗೆದುಕೊಳ್ಳುವನು ಅನ್ನುವನು. ಹೀಗೆ ಆ ಯೌವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು.
ಯಾರ ದೃಷ್ಟಿಯಲ್ಲಿ ಅಧಿಕವಾಯಿತು ಬೇರೆ, ಮನುಷ್ಯನ ದೃಷ್ಟಿಯಲ್ಲ, ದೇವರ ದೃಷ್ಟಿಯಲ್ಲಿ ಅಧಿಕವಾಯಿತಂತೆ. 22ನೇ ವಚನ ನೋಡಿಕೊಳ್ಳೋಣ. ಬಹು ವೃದ್ಧನಾದ ಎಲಿಯು ತನ್ನ ಮಕ್ಕಳು ಎಲ್ಲಾ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನು ಅವರು ದೇವ ದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುತ್ತಿರುವ ಸ್ತ್ರೀಯೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ. ಯಾರು ಹೇಳ್ತಾರೆ ಈಗ ಈ ಮಾತು? ಅಪ್ಪ ಹೇಳ್ತಾ ಇದ್ದಾನೆ, ಮಕ್ಕಳಿಗೆ ಹೇಳ್ತಾ ಇದ್ದಾನೆ. ಎಲ್ಲಾರು ಹೇಳ್ತಾರೆ, ಜನ ಹೇಳ್ತಾರೆ. ಆ ಟೈಮಲ್ಲಿ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ. ಯಾಕೆ ಹೀಗೆ ಮಾಡುತ್ತೀರಿ ನನ್ನ ಮಕ್ಕಳೇ? ಏನು ನನ್ನ ಮಕ್ಕಳೇ ಅಂತ ಆಳು ಅಂತ ಇದ್ದಾನೆ ಪ್ರೇರೆ. ಮಕ್ಕಳೇ ಹೀಗೆ ಮಾಡಬಾರದು. ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾನೆ. ಎಂತ ದುಷ್ಕೃತ್ಯ ಮಾಡ್ತಾ ಇದ್ರು ಈತನ ಏನ್ ಮಾಡ್ತಾ ಇದ್ರು ಗೊತ್ತಾ? ಪ್ರೀತಿಯಿಂದ ಹೇಳ್ತಾ ಇದ್ದಾನೆ. ಪ್ರೀತಿಯಿಂದ ಹೇಳ್ತಾನೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಜನರು ಇದ್ದಾಗ ಈ ತಂದೆ ಏನ್ ಮಾಡ್ತಾ ಇದ್ದಾನೆ, ಹೇಳೋ ತರ ಗದರಿಸೋ ತರ ಗದರಿಸಿ, ಕೆಲವರು ನೋಡಿ ಮಕ್ಕಳನ್ನ ಎಲ್ಲಾರ ಮುಂದೆ ಬೈಯೋ ತರ ಬೈದಿ ಕಣ್ಣಲ್ಲಿ ಸನ್ನೆ ಮಾಡ್ತಾರೆ. ಸುಮ್ಮನೆ ಅವ್ರ ಮುಂದೆ ಬೈಬೇಕಾಗುತ್ತೆ. ನಾವು ಅನೇಕ ಸಲ ಜಗಳ ಆಡ್ಕೊಂಡು ಸ್ಟೇಷನ್ಗೆ ಹೋದಾಗ ನಮ್ಮ ಕಡೆ ಏನಂತ ಇದ್ರು ಅಂದ್ರೆ, ಪೊಲೀಸರ ಮುಂದೆ ಮಾತಾಡ್ತೀನಿ ಬೇಜಾರು ಮಾಡ್ಕೊಬೇಡ, ಇಲ್ಲೇ ಮಾತಾಡ್ಕೊ ಹೋಗ್ಬಿಡ್ತಾ ಇತ್ತು. ಅಲ್ಲಿ ಹೋದ್ಮೇಲೆ ಪೊಲೀಸರ ಮುಂದೆ ಇನ್ನೊಂದ್ಸರಿ ಹಂಗೆ ಮಾಡಲ್ಲ ಸರ್, ಏನೋ ಮಾಡ್ಬಿಟ್ಟಿದ್ರೆ ಹಿಂಗೆ ಅಂತ ಹೇಳಿ ಅವ್ರ ಮುಂದೆ ನಮ್ಮನ್ನ ಬೈದಿ ಹೊರಗಡೆ ಕರ್ಕೊಬೋದು. ಅವ್ರ ಮುಂದೆ ಮಾತಾಡಲಿಲ್ಲ ಅಂದ್ರೆ ಬಿಡಲ್ಲ ಹಿಂಗೆ ಅಂತ ಹೇಳಿ ನೈಸ್ ಮಾಡೋದು. ಹಾಗೆ ಇದೇನಾಗಿದೆ ಗೊತ್ತಾ? ಮುಂದೆ ಓದಿಕೊಂಡು ಗೊತ್ತಾಗುತ್ತೆ. ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ. ಯಾಕೆ ಹೀಗೆ ಮಾಡುತ್ತೀರಿ ನನ್ನ ಮಕ್ಕಳೇ? ಹೀಗೆ ಮಾಡಬಾರದು. ನೀವು ಯೆಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವವರಾಗಿದ್ದೇನೆ ಎಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರ ಮಧ್ಯಸ್ಥಿಕೆಯನ್ನು ವಹಿಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರು ಯಾರು ಎಂದು ಎಚ್ಚರಿಸಿದರು. ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಎಚ್ಚರಿಸಿದ್ರು ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ ಅಂದ್ರೆ ಏನಾಗಿದೆ ಹೇಳಿದ್ದೀರಿ ನೋಡಿ. ದೇವರಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ 28ನೇ ವಚನದಿಂದ ಓದಿಕೊಳ್ಳೋಣ. ಇಸ್ರಾಯೇಲರ ಎಲ್ಲಾ ಕುಟುಂಬಗಳಿಂದ ಅವರನ್ನೇ ಯಾಜಕೋದ್ಯೋಗಕ್ಕೆ, ಅಂದರೆ ಯಜ್ಞವನ್ನು ಅರ್ಪಿಸುವುದಕ್ಕೂ ಧೂಪ ಹಾಕುವುದಕ್ಕೂ ನನ್ನ ಸನ್ನಿಧಿಯಲ್ಲಿ ಎಫೋದನ್ನು ಧರಿಸಿಕೊಳ್ಳುವುದಕ್ಕೂ ಆರಿಸಿಕೊಂಡು ಅವರಿಗೆ ಇಸ್ರಾಯೇಲರ ಯಜ್ಞಶೇಷದ ಹಕ್ಕನ್ನು ಅನುಗ್ರಹಿಸಿದೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ಯಜ್ಞ ನೈವೇದ್ಯಗಳ ಗಣತಿಯನ್ನು ನೀವು ಭಂಗಪಡಿಸಿ ಅವುಗಳ ಶ್ರೇಷ್ಠ ಭಾಗಗಳಿಂದ ನಿಮ್ಮನ್ನು ಕೊಬ್ಬಿಸಿಕೊಳ್ಳುವುದೇಕೆ? ದೇವರು ನನಗೋಸ್ಕರ ತಂದಿರುವಂತ ಕೊಬ್ಬುಗಳನ್ನು ನೀವು ಏನ್ ಮಾಡ್ತಾ ಇದ್ರೆ, ನೀವು ಕೊಬ್ಬೇರಿಸ್ಕೊತಾ ಇದ್ರೆ ಅದನ್ನ ತಿಂದಿ ಕೊಬ್ಬೇರಿಸಿಕೊಳ್ಳುವುದಕ್ಕೆ. ನೀನು ನನ್ನನ್ನು ಗೌರವಿಸುವುದಕ್ಕಿಂತ ನೋಡಿ, ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೋ ಅಂತ ದೇವರು ಯಾರ ಪ್ರಶ್ನೆ ಹೇಳ್ತಾ ಇದ್ದಾರೆ? ಎಲ್ಲಿಗೆ ಹೋಗಿ ಹೇಳ್ತಾ ಇದ್ದಾರೆ. ಎಲ್ಲಿಗೂ ಎಚ್ಚರಿಸ್ನ ಯಾರ ಮುಂದೆ ಎಚ್ಚರಿಸ್ತಾನೆ ಗೊತ್ತಾಯ್ತಾನೆ? ಈತನು ನಿಜವಾದ ಮನಸ್ಸಿನಿಂದ, ನಿಜವಾದ ಕೋಪವೇಷದಿಂದ ತನ್ನ ಮಕ್ಕಳಿಗೆ ಹೇಳಿದ್ರೆ ಒಂದು ವೇಳೆ ಆ ಮಕ್ಕಳು ಬುದ್ಧಿ ಕಲಿಯುವಂತ ಚಾನ್ಸಸ್ ಇತ್ತು. ಎರಡನೇದಾಗಿ ದೇವರು ನೀನು ನನ್ನನ್ನು ಗೌರವಿಸೋದಕ್ಕಿಂತ ನಿನ್ನ ಮಕ್ಕಳನ್ನು ಗೌರವಿಸುವುದು ಸರಿನಾ ಅಂತ ಹೇಳ್ತಾ ಇರಲಿಲ್ಲ. ಯಾಕೆ? ದೇವರು ಏನ್ ನೋಡುವಾತನು? ಅಂತರಂಗವನ್ನು ನೋಡುವಂತ ದೇವರು ಈತನ ಎಲ್ಲಿಗೂ ಏನ್ ಮಾಡಿದನಂದ್ರೆ, ಎಲ್ಲಾರ ಮುಂದೆ ಗದ್ರಿಸಿ ಏನ್ ಮಾಡಿದನು ಗೊತ್ತಾ? ಮನೆಗೆ ಹೋಗಿ ಏನ್ ಮಾಡಿದಾನೆ ಹೇಳಿ? ಅಯ್ಯೋ ನನ್ನ ಮಕ್ಕಳ, ಅಲ್ಲೇ ಹೇಳ್ತಾ ಇದ್ದಾನೆ ಹೇಳಿ. ಏನ್ ಹೇಳ್ತಾ ಇದ್ರೆ ಹೇಳಿ? ಅಯ್ಯೋ ನನ್ನ ಮಕ್ಕಳ, ಯಾಕಪ್ಪ ಹಿಂಗ್ ಮಾಡ್ತೀರಾ? ಏನ್ರಿ ಓಡ್ ತಗೊಂಡು ಪಟಾರಂತ ಹೊಡೆಯೋದು ಬಿಟ್ಟು, ಇಲ್ಲ ಚಿಕ್ಕ ವಯಸ್ಸಿಂದ ಹೊಡೆದು ಬುದ್ಧಿ ಕಲ್ಸೋದ್ ಬಿಟ್ಟು ದೊಡ್ಡ ದಾನಕರ ಆದ್ಮೇಲೆ ಏನ್ರಿ ಬುದ್ಧಿ ಕಲ್ಸಕ್ಕಾಗುತ್ತೆ? ಮಕ್ಕಳಿಗೆ ಏನೋ ಮತ್ತೆ ಕೇಳ್ತಾರೆ ಅವರು, ಏನ್ ಯಾವ ರೀತಿ ಮಾತಾಡ್ಬೇಕು ಹೇಳಿ ಅವಾಗ? ಯಾಕೆ ಮಗಳೇ ಆ ಕಡೆಯಿಂದ ಅವನೇ ಒಡೆ ತರ ಗುರಾಯಿಸ್ತಾ ಇರ್ತೀವಿ. ಸರಿ, ಅವನೇ ಒಡೆ ತರ ಗುರಾಯಿಸ್ತಾ ಇದ್ರೆ ಇಲ್ಲಿ ತಂದೆ ತಾಯಿ ಏನ್ ಮಾಡ್ಬೇಕು ಹೇಳಿ? ಭಯ ಪಡ್ಬೇಕು ಅಂತ ಸ್ಥಿತಿ. ಯಾವ ಸಮಯದಲ್ಲಿ ನಾವು ಅವ್ರನ್ನ ಬುದ್ಧಿ ಕಲಿಸ್ಬೇಕಂತ ಪ್ರೇರೆ ಜ್ಞಾನೋಕ್ತಿಗಳಲ್ಲಿ ನೋಡಿದ್ದೇವೆ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 6ನೇ ವಚನ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ನೀನು ಮುದುಕನಾಗಿ ಕೋಲ್ ಹಿಡ್ಕೊಂಡು ಅಲ್ಲಾಡ್ತಾ ಇದ್ರು, ನೀನು ಯೌವನ ಪ್ರಾಯದಲ್ಲಿ ಚಿಕ್ಕ ಹುಡುಗರಲ್ಲಿದ್ದಾಗ ನೀನು ಶಿಕ್ಷಿಸಿದೆಯಲ್ಲ, ಆ ಒಂದು ಏಟುಗಳು, ಆ ಒಂದು ಗದರಿಕೆಗಳು ಯಾವಾಗಲೂ ಕೆಲಸ ಮಾಡ್ತಾ ಬೇರೆ. ನಾವು ಮುಪ್ಪಿನಲ್ಲಿ ನಮಗೆ ಕುತ್ಕೊಳ್ಳೋಕ್ಕಾಗಲ್ಲ, ಎದುರುಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ, ಆ ತರ ಪರಿಸ್ಥಿತಿ ಇದ್ದಾಗಲೂ ಏನ್ ಮಾಡ್ತಾರಂತೆ ಮಕ್ಕಳು? ನಮ್ಮ ಮಾತನ್ನು ಕೇಳ್ತಾರೆ ಕೇಳ್ತಾರೆ ಬೇರೆ. ಆರನನ್ನು ಏನ್ ಮಾಡ್ಕೊಂಡಿದ್ದಾರೆ? ತನ್ನ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಇವಾಗ ಎಲ್ಲಿಗೂ ಏನ್ ಮಾಡಿದ್ದಾನೆ? ತನ್ನ 2 ಮಕ್ಕಳನ್ನು ಏನ್ ಮಾಡಿದ್ದಾನೆ? ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಅಹಂಕಾರದಲ್ಲಿ ಬೆಳೆಸೋದಕ್ಕೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾನೆ ಬೇರೆ. ಎಲ್ಲಾರ ಮುಂದೆ ಏನೋ ಎಚ್ಚರಿಸ್ತಾ ಇದ್ದಾನೆ. ಮನೆಗೆ ಬಂದು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಅವನು ಅವ್ರಿಗೆ ನೈಸ್ ಮಾಡ್ತಾ ಇದ್ದಾನೆ. ಅವ್ರ ಮುಂದೆ ಹೇಳಿಲ್ಲ ಅಂದ್ರೆ ತಪ್ಪು ತಿಳ್ಕೊತಾರೆ ಕಣ್ರಪ್ಪ. ಯಾಕಪ್ಪ ಹಿಂಗ್ ಮಾಡ್ತಾ ಇದ್ದೀರ ನಿಮ್ಮ ಮಕ್ಕಳ? ಒಳ್ಳೆ ಬುದ್ಧಿ ಕಲೀರಪ್ಪ. ಏನ್ ಬೇರೆ ದೇವರು ನಮ್ಗೆ ಯಾವ್ಯಾವ ರೀತಿ ಬುದ್ಧಿ ಹೇಳಿದ್ದಾರೆ ಬೇರೆ, ಯಾವ್ಯಾವ ರೀತಿ ಬೈದಿದ್ದಾರೆ ಬೈಬಲ್. ದ್ರೋಹಿಗಳಾದ ಮಕ್ಕಳೇ ಹೇಳ್ತೀವ
ಹೇಳ್ತೀರ? ದ್ರೋಹಿಗಳಾದ ಮಕ್ಕಳೇ ನಿಮ್ಮ ಗತಿಯನ್ನು ಏನು ಹೇಳಲ್ಲ? ಹೇಳ್ಬೋದಾಗಿತ್ತಲ್ಲ, ಯಾರು ಎಲ್ಲಿಗೂ ಹೇಳ್ಬೋದಾಗಿತ್ತಲ್ಲ. ಹೇಳಿ ಬುದ್ಧಿ ಕಲಿಸಿದ್ರೆ ಆ ಮಕ್ಕಳು ದಾರಿ ತಪ್ಪೋದ ಅವಶ್ಯಕತೆ ಏನಿತ್ತು? ಕೆಳಗೆ ನೋಡಿಕೊಳ್ಳೋ ಪ್ರೇರೆ 30ನೇ ವಚನ ಇನ್ನೊಂದ್ಸರಿ ಓದೋಣ. ನಿನ್ನ ಗೋತ್ರದವರು ಸಂತಾನದವರು ನಿರಂತರವು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ ಅದು ನನಗೆ ದೂರವಾಗಿರಲಿ. ನಿನಗೆ ಯಾವುದಕ್ಕೂ ಯೋಗ್ಯತೆ ಇರಲಿಲ್ಲ. ನಿನಗೆ ಯಾಜಕ ಉದ್ಯೋಗನ ನಿನಗೆ ನಿನ್ ಜೀವನಕ್ಕೆ ಯಾಜಕ ಉದ್ಯೋಗನ ನೀನು ಏಂತಕ್ಕೂ ಬರ್ಲಿಲ್ಲ ಕಣೋ. ನಿನ್ಗೆ ಯಾರು ನೋಡೋರಿರ್ಲಿಲ್ಲ, ನಿನ್ಗೆ ಯಾರು ಮಾತಾಡೋದಿರ್ಲಿಲ್ಲ, ನಿನ್ಗೆ ಯಾರು ಗಮನಿಸೋರಿರ್ಲಿಲ್ಲ. ನಿನ್ನ ಜೀವನ ಆ ರೀತಿ ಇತ್ತು. ಈ ದಿನ ನೀನು ಒಳ್ಳೆ ಒಂದು ಸ್ಥಾನಕ್ಕೆ ಬಂದಿದೆ ಅಂತ ನಾನು ಮಾಡಿ ನಿನ್ನ ಕೈ ನಿಲ್ತ್ಯ. ನೀನು ಯಾವುದಕ್ಕೂ ಇರಲಿಲ್ಲ. ಯಾರು ಹೇಳ್ತಾರೆ ಬೇರೆ? ದಾವಿದನಿಗೆ ಏನ್ ಹೇಳ್ತಾರೆ ಅಂದ್ರೆ, ಸೊಲೊಮೋನನಿಗೂ ಹೇಳುವಂತ ಮಾತಂದ್ರೆ, ನೀನ್ ಏಂತಕ್ಕೂ ಬರ್ಲಿಲ್ಲಪ್ಪ, ನೀನ್ ಏಂತಕ್ಕೂ ಇರಲಿಲ್ಲ. ನಿನ್ನ ತೆಗೆದು ನಾನು ಎಲ್ಲಿ ನಿಲ್ಲಿಸಿದ್ವಿ? ಸಿಂಹಾಸನ ನಿಲ್ಸಾದ್ಮೇಲೆ ನಿನ್ನ ಅಧಿಕಾರದಲ್ಲಿ ನನ್ನನ್ನ ಮರ್ತ ಅಂತ ಏನ್ ಮಾಡಿದ್ರು ಬೇರೆ? ದೇವ್ರು ನೊಂದುಕೋತಾರೆ. ನೀನ್ ಎಂತ ಸ್ಥಿತಿಯಲ್ಲಿದೆ? ಕುರಿ ಮೇಯಿಸ್ತಾ ಇದೆ ಅಂತ ಸ್ಥಾನದಲ್ಲಿದ್ದಂತ ನೀನ್ ತಗೊಂಡ್ಬಂದು ನಿಲ್ಲಿಸಿದಾಗ ನೀನು ಪಾಪ ಮಾಡ್ದ. ಅದೇ ರೀತಿ ದೇವರೇನ್ ಹೇಳ್ತಾ ಇದ್ದಾರೆ, ಎಲ್ಲಿಗೆ ಹೋಗಿ ನಿನಗೆ ಏನು ಅರ್ಹತೆ ಇಲ್ಲದಂತ ನಿನಗೆ ಯಾಜಕ ಉದ್ಯೋಗ ಅಂತ ಕೊಟ್ಟೆ. ನಿನ್ನ ಮಕ್ಕಳಿಗೆ ಯಾಜಕರಾಗಿ ಮಾಡಿದ್ರೆ ನೀನ್ ಏನ್ ಮಾಡ್ತೇನೆ? ನಿನ್ನ ಮಕ್ಕಳಿಗೆ ದುರ್ಮಾರ್ಗದಲ್ಲಿ ನಡೆಯೋದಕ್ಕೆ ಬಿಡ್ತಾ ಇದೆಯಾ ನೀನು? ದುರ್ಮಾರ್ಗದಲ್ಲಿ ಕೆಳಗಡೆ ನೋಡಿಕೊಂಡ ಬೇರೆ ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ನನ್ನನ್ನು ಸನ್ಮಾನಿಸಿದರೆ ನಿನ್ನ ಮಕ್ಕಳನ್ನಲ್ಲ ಯಾರನ್ನ ಸನ್ಮಾನಿಸ್ಬೇಕಂತೆ? ದೇವರನ್ನು ಸನ್ಮಾನಿಸುವವರನ್ನು ದೇವರೇನ್ ಮಾಡ್ತಾರಂತೆ? ಸನ್ಮಾನಿಸ್ತಾರಂತೆ. ದೇವರನ್ನು ಸನ್ಮಾನಿಸುವುದಕ್ಕಿಂತ ದೇವರ ವಿರೋಧವಾಗಿ ನಡೆಯುವಂತ ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನಮ್ಮ ತಂಗಿ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಅವರನ್ನು ಸನ್ಮಾನಿಸ್ತಾ ಒಂದು ವೇಳೆ ಆಗೇನಾಗುತ್ತೆ? ನಿನ್ನ ಪರಿಸ್ಥಿತಿ ಏನಾಗುತ್ತೆ? ನೀನು ಅವಮಾನಕ್ಕೆ ಗುರಿ ಆಗ್ತೀಯ, ನೀನು ಅವಮಾನಕ್ಕೆ ನಿಂದೆಗಳಿಗೆ ಗುರಿ ಆಗ್ತೀಯ. 30ನೇ ವಚನ ಅದೇ ಹೇಳಿದ್ದು, ನನ್ನನ್ನು ಸನ್ಮಾನಿಸೋದಕ್ಕಿಂತ ಯಾರನ್ನ ಸನ್ಮಾನಿಸ್ತೀಯ? ಒಂದು ದಿವಸ ನಿನ್ನ ಎಲ್ಲಾರು ತಿರಸ್ಕಾರ ಮಾಡಿದ್ರು, ನೀನು ಯಾವ ಗಣನೆಗೂ ಇರ್ಲಿಲ್ಲ, ನಿಮ್ಗೆ ಯಾರು ನೋಡೋದಿರ್ಲಿಲ್ಲ. ಆದ್ರೆ ನಿನ್ನ ತೆಗೆದು ನಮ್ಗೆ ಯಾಜಕ ಉದ್ಯೋಗ. ಇವಾಗ ನಾವೆಲ್ಲ ಏನಾಗಿದ್ದೀವಿ? ರಾಜವಂಶಸ್ಥರಾದ ಜನಾಂಗವು, ಯಾಜಕರು, ದೇವರ ಸ್ವಕೀಯ ಪ್ರಜೆಗಳು. ಮೊದಲು ನಾವೇನಾಗಿರ್ಲಿಲ್ಲ? ಪ್ರಜೆಗಳಾಗಿರ್ಲಿಲ್ಲ. ಯಾರ್ಯಾರು ಬೇಕು ಮತ್ತೆ ಅವ್ರವ್ರು ಮಾತ್ರ ಆರಿಸ್ಕೊಂಡಿದ್ರು ದೇವರು. ಇವಾಗ ನಾವೇನಾಗಿದ್ದೀವಿ? ಯಾಜಕನ ಸಮೂಹವಾಗಿದ್ದೀವಿ. ದೇವರು ನಮಗೆ ಹೇಳುವಂದ್ರೆ, ನಾವು ಯಾವ ಸ್ಥಿತಿಯಲ್ಲಿ ಇರ್ಲಿಲ್ಲ ಬೇರೆ. ನಮ್ಮ ಸಂಬಂಧಿಕರಿಂದ ತಿರಸ್ಕಾರ ಹೊಂದಿದ್ದೀವಿ ನಾವು. ಒಂದು ದಿವಸ ಯಾವ ತಿರಸ್ಕಾರ ಹೊಂದಿದ್ದೀರೋ ಇಲ್ವೋ ಅವ್ರವ್ರಿಗೆ ಗೊತ್ತು ಬೇರೆ. ಒಂದು ದಿವಸ ನಾನೇ ಆಗಿರ್ಬೋದು. ಎಲ್ಲರಿಂದ ತಿರಸ್ಕಾರ ಬೇರೆ. ಈ ದಿನ ನಾನು ನನ್ನ ದೇವರ ಪಾದವನ್ನು ಬಿಟ್ಟು ವಾರಕ್ಕೆ ಒಂದು ದಿವಸ ಬೇರೆ ದೇವರ ಪಾದದ ಹತ್ರ ಬಂದು ಕುತ್ಕೊಳ್ಳುವಂತ ನಮಗಿರುವಂತ ಪರಿಸ್ಥಿತಿ ವಾರಕ್ಕೊಂದು ದಿವಸ. ಅದನ್ನ ಬಿಟ್ಟು ನಾನು ಅಲ್ಲಿ ತಿಥಿ ಇದೆ, ಇಲ್ಲಿ ಮದುವೆ ಇದೆ, ಅಲ್ಲಿ ಅವನು ಇದಾಗಿದ್ದಾನೆ ಅಂತ ನಾವು ದೇವ್ರ ಸನ್ನಿಧಿಯನ್ನು ಬಿಟ್ಟು ಹೋದ್ರೆ ದೇವ್ರ ಏನಂತಾರೆ ಗೊತ್ತಾ? ನೀನು ಏನು ಯಾರು ಈ ಲೋಕದ ಭಾಷೆಯಲ್ಲಿ ಏನಂತಾರೆ ಗೊತ್ತಾ ಬೇರೆ? ನಿಮ್ಗೆ ಯಾರು ಮೂಸ್ ನೋಡೋರು ಇರ್ಲಿಲ್ಲ ಕಣೋ, ನಿಮ್ಗೆ ಯಾರು ಮೂಸ್ ನೋಡೋರು ಇರ್ಲಿಲ್ಲ. ಈ ದಿನ ನಿನಗೆ ಸ್ಥಾನಮಾನ ಬತ್ತು. ಈಗ ನೀನು ವಾಕ್ಯದಲ್ಲಿ ಏನಿರುತ್ತೆ ಗೊತ್ತಾ? ಯೆಶಾಯ ಗ್ರಂಥದಲ್ಲಿ, ನೀನು ನಿನ್ನ ಪಾಪದ ರಕ್ತದಲ್ಲಿ ನೀನು ಹೊರಡುತ್ತಿದ್ದ ನಿನ್ನನ್ನು ಹುಡುಕಿ ರಕ್ಷಿಸಿದ್ದು ನಾನು. ನಿನಗೆ ಒಂದು ಗೌರವ ಬಂದಾದ್ಮೇಲೆ, ನಿನಗೊಂದು ಸ್ಥಾನ ಬಂದಾದ್ಮೇಲೆ ನನ್ನನ್ನು ಬಿಟ್ಟ ನೀನು, ನನ್ನನ್ನು ಬಿಟ್ಬಿಟ್ಟ ನೀನು ಅಂತ ದೇವರು ನೊಂದುಕೊಂಡು ಹೇಳುವಂತ ಮಾತು ಈ ದಿನ ನಮಗೂ ಕೇಳುವುದೇನೆ. ಏನ್ ಕೇಳ್ತಾ ಇದ್ದಾರೆ ದೇವರು? ಯಾವ ರೀತಿ ನಡೆಸಬೇಕಂತ ಬೇರೆ ಹಿಂದೆ ದೃಷ್ಟಾಂತಗಳು ತೋರಿಸ್ತಾ ಇದ್ದಾರೆ ಇಲ್ಲಿ ದೇವರು. ಯಾವ ರೀತಿ ನಡೆಸಿದ್ದಾರೆ ನೋಡಿ. ಮಕ್ಕಳನ್ನು ಕರ್ಕೊಂಡು ಅಂದ್ರೆ ಭಯಂಕರ ರೀತಿಯಲ್ಲಿ ಕರ್ಕೊಂಡ ಬೇರೆ ಭಯಂಕರವಾದ ಸಂಹಾರವಾದರು ಯಾರು? ಇಬ್ಬರು ನೋಡಿ ಬೇರೆ ವಚನವನ್ನು. ಒಮ್ಮೆ ಪಿನೆಹಾಸರು ಒಂದೇ ಮನಸ್ಸಿಗೂ ಸರಿಯಾದ ಎಷ್ಟನೇ ವಚನದಲ್ಲಿ ಬರ್ತದೆ ನೋಡಿ, ಮುಖ್ಯ ಸಿಗ್ತಾರೆ 34 ಓದಿಸಿರ್ತೇವೆ. ಇದೆಲ್ಲ ನೆರವೇರುವುದಕ್ಕೆ ನಿನ್ನ ಮಕ್ಕಳಾದ ಒಫ್ನಿ ಪಿನೆಹಾಸರು ಒಂದೇ ದಿವಸದಲ್ಲಿ ಸಾಯುವುದೇ ಗುರುತಾಗಿರುವುದು. ನನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದದ್ದನ್ನೇ ಮಾಡುವ ಒಬ್ಬ ನಂಬಿಕಸ್ಥನಾದ ಯಾಜಕರನ್ನು ಎಬ್ಬಿಸುವನು, ಅವನು ಶಾಶ್ವತ ಗೃಹವನ್ನು ಅನುಗ್ರಹಿಸುವನು. ದೇವರು ಯಾರಂದ್ರೆ ಒಬ್ಬನನ್ನು ತೆಗೆದು ಹಾಕಿ ಮತ್ತೊಬ್ಬನನ್ನು ಸೇರಿಸುವನು. ದೇವರು ಏನಾಗಿದ್ದಾರೆ? ಒಬ್ಬನನ್ನು ತೆಗೆದುಹಾಕಿ ಆ ಸ್ಥಾನದಲ್ಲಿ ಇನ್ನೊಬ್ಬನ ನಿಲ್ಲಿಸ್ತಾರೆ. ಯಾಕಂದ್ರೆ ನಾವು ದೇವರಿಗೆ ಅರ್ಹರಾಗಿ ನಡೆಯಿಲ್ಲ, ನಮ್ಮ ಮಕ್ಕಳಿಗೆ ಅರ್ಹರಾಗಿ ನಾವು ನಡೆಸಲಿಲ್ಲ ಅಂತ ಏನಾಗ್ತಾರೆ ಅಂದ್ರೆ, ದೇವರು ಒಬ್ಬನನ್ನು ತೆಗೆದಾಕಿ ಮತ್ತೊಬ್ಬನನ್ನು ಸೇರಿಸುವನು. ದೇವರು ಜ್ಞಾನೋಕ್ತಿಗಳು ನೋಡಿಕೊಳ್ಳೋಣ ಪ್ರೇಮೆ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 1ನೇ ವಚನ ನೋಡಿಕೊಳ್ಳಿ. ಜನರಲ್ಲಿ ಸೇರದವನು ಸ್ವಇಚ್ಛಾನುಸಾರವಾಗಿ ನಡೆಯುತ್ತಾ
ಸಮಸ್ತ ಸುಜ್ಞಾನಕ್ಕೂ ರೇಗುವನು. ಏನ್ ಅರ್ಥ ಆಯ್ತು ಪ್ರೇರೆ ಈ ವಚನದಲ್ಲಿ? ಜನರಲ್ಲಿ ಸೇರದವನು. ಯಾರ ಜೊತೆ ಸೇರದವನು? ಜನರು ಅಂದ್ರೆ ಏನ್ ಬೇರೆ? ಈ ವಚನಕ್ಕನುಸಾರವಾಗಿ ಜನರಲ್ಲಿ ಸೇರದವನು ಅಂದ್ರೆ ನಾವು ಜ್ಞಾನೋಕ್ತಿ ಓದ್ತೀವಿ, ದುಷ್ಟರ ಜಾಗದಲ್ಲಿ ಹೋಗ್ಬೇಡಪ್ಪ, ಪಾಪಿಗಳನ್ನು ಪ್ರೇರೇಪಣೆ ಮಾಡಿದ್ರೆ ಅವ್ರ ಜೊತೆ ಸೇರ್ಬೇಡ ಅಂತ. ಮತ್ತು ಕೀರ್ತನೆಗಳನ್ನು ನೋಡ್ತೀವಿ, ಏನಂತ? ಪಾಪಾತ್ಮರ ಮಾರ್ಗದಲ್ಲಿ ಹೋಗಬೇಡ, ನೀವು ಧರ್ಮನಿಂದಕರ ಕೂತ್ರಬೇಡ, ದುಷ್ಟರ ನಡುವೆ ನಡೆಯಬೇಡ ಅಂತ ಹೇಳ್ತಾರೆ. ಅಂದ್ರೆ ನೀನು ಕೆಟ್ಟವ್ರ ಜೊತೆ ಸೇರ್ಬೇಡ. ಇಲ್ಲೇನಂತಾರೆ? ಸೇರದವನು ಅಂತ ಅಂದ್ರೆ ದೇವ ಜನರಲ್ಲಿ ಸೇರದವನು. ಇನ್ನೊಂದ್ಸರಿ ಆ ವಚನ ಓದಿರ್ತೇವೆ, ಅರ್ಥ ಮಾಡಿಕೊಳ್ಳೋಣ. ಜನರಲ್ಲಿ ಸೇರದವನು ಸ್ವಇಚ್ಛಾನುಸಾರವಾಗಿ ನಡೆಯುತ್ತಾ. ಸಾಕು ಬೇರೆ, ಇದು ಫಸ್ಟ್ ತಿಳ್ಕೊಳ್ಳೋಣ. ಜನರಲ್ಲಿ ಸೇರದವನು ಅಂದ್ರೆ ದೇವ ಭಕ್ತರಲ್ಲಿ, ದೇವ ಜನರಲ್ಲಿ ಸೇರದವನು ಏನ್ ಮಾಡ್ತಾನಂದ್ರೆ ಸ್ವಇಚ್ಛಾನುಸಾರವಾಗಿ ನಡೆಯೋದಕ್ಕೆ ಇಷ್ಟಪಡ್ತಾನೆ. ಸ್ವಇಚ್ಛಾನುಸಾರ ಬಾಪ ಅಲ್ಲಿ ದೇವರ ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಬಾಪ ಹೋಗೋಣ ಅಂತ ಅಂದ್ರೆ ಅದಕ್ಕೋಸ್ಕರ ಬರೋದಕ್ಕೆ ಬಹಳ ತಡೆ ಇರ್ತೇವೆ, ಬಹಳ ಬಿಡೋಲ್ಲ ಬೇರೆ, ಸೈತಾನ ಸುಲಭವಾಗಿ ಬಿಡೋಲ್ಲ. ನಾವಾದ್ರೂ ಬಿಡಿಸ್ಕೊಬರೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಬಾಲ್ ಏನಾದ್ರು ತಿಥಿ ಐತೆ, ಈಗ ಮದುವೆ ಐತೆ, ಒಳ್ಳೆ ಮಟನ್ ಊಟ ಐತೆ ಅಂದ್ರೆ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಿದ್ದೆ, ಫ್ಯಾಮಿಲಿ ಸಮೇತ. ಕಣ್ಣಿನ ಮಗ ಸಭೆಯಲ್ಲಿ ಪ್ರೇರೆ ಲೈವ್ ಬರ್ತೈತೆ, ತಿಳ್ಕೊಳ್ಳೋರು ನೋಡಿದ್ರು ಕೆಲವೊಂದು ತಿಳ್ಕೊಳ್ಳೋದಿರುತ್ತೆ. ಕಣ್ಣಿನ ಮೊರೆಯಲ್ಲಿ ಎರಡು ಕುಟುಂಬ ತನ್ನ ಮಕ್ಕಳನ್ನು ಗದರಿಸಲಿಲ್ಲ, ತನ್ನ ಮಕ್ಕಳನ್ನು ಎಚ್ಚರಿಸದೆ ಇರೋದ ಕಾರಣಕ್ಕೆ ಯೌವನಸ್ಥ ಮಗನು, ನನ್ನ ಮಗನಿಗಿಂತ 1 ವರ್ಷ ದೊಡ್ಡವನಾಗಿತ್ತು, ಭಾನುವಾರ ದೇವರ ಸಭೆಗೆ ಬಂದು ಕುತ್ಕೊಳ್ಳೋ ಅಂತ ಅಂದ್ರೆ ತಂದೆ ತಾಯಿ ಸಮೇತ ಕರ್ಕೊ ಹೋಗಿ ಪಾರ್ಕ್ಗೆ ಹೋಗಿದ್ದ. ಎಲ್ಲಿಗೆ? ಪಾರ್ಕ್ಗೆ. ದೇವ್ರ ಸನ್ನಿಧಿ ಬಿಟ್ಟಿದ್ದಾನ, ದ್ರಾಕ್ಷಾರಸ ರೊಟ್ಟಿ ಬಿಟ್ಟಿದ್ದಾನ, ಯೇಸು ಕ್ರಿಸ್ತನ ದೇಹ ರಕ್ತವನ್ನು ಬಿಟ್ಟಿ ಹೋಗಿದ್ದಾನ ಅಂತ ಅಂದ್ರೆ ಎಲ್ಲಿ ಬಂದ ಗೊತ್ತಾ? ಲಾಸ್ಟ್ಗೆ ಹೆಣವಾಗಿ ಬಂದ. ತಂದೆ ತಾಯಿ ಆದ್ರೂ ಹೇಳ್ಬೋದಾಗಿತ್ತಲ್ಲ, ಲೋ ಇವತ್ತು ದೇವರ ದಿನ ಕಣೋ, ದೇವರ ದ್ರಾಕ್ಷಾರಸ ರೊಟ್ಟಿ ಕುಡಿಯುವಂತ ದಿನ, ಎಲ್ಲೋ ಕರ್ಕೊ ಹೋಗ್ತಾ ಇದ್ದೀನಿ, ನನಗೆ ಮೂಡ ನಡೆಯುವಂತ ಹೇಳಿ ತಲೆ ಮೇಲೆ ಹೊಡೆದು ಕರ್ಕೊ ಬಂದಿರ. ಇವತ್ತು ಅವನ ಮಗ ಜೀವಂತವಾಗಿ ದೇವರ ಸಭೆಯಲ್ಲಿ ಇರ್ತಾ ಇದ್ದ. ಹೆಣವಾಗಿ ಬಂದ. ಜಸ್ಟ್ 1 ವರ್ಷ 2 ವರ್ಷದಲ್ಲಿ ಏನಾಯ್ತು ಗೊತ್ತಾ? ಅವನೊಂದು ಸ್ಮರಣೆಯ ದಿನ. ಅವತ್ತೇನಾಗಿತ್ತು ಅಂದ್ರೆ ಈ ಸತ್ತೋಗಿತ್ತಲ್ಲ, ಅವನ ಸ್ಮರಣೆಯ ದಿನ. ಆ ಮಗ ಯೌವನಸ್ಥನು ಸೇಮ್ ಇದೇ ತರ ನಡೀತು. ದೇವರ ಸಭೆಗೆ ಭಾನುವಾರ ಬಂದೆ, ಕಾರ್ ಎತ್ಕೊಂಡು ಕುಡ್ಕೊಂಡು ಸ್ಪೀಡಾಗಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತ. ಅವ್ರ ಫ್ರೆಂಡೇ, ಅವ್ರ ರಿಲೇಷನ್ನೇ ಹೆಣವಾಗಿ ಬಂದ. ಅವ್ನು ಏನ್ ಮಾಡ್ತಾ ಇದ್ದ ಗೊತ್ತಾ? ರೀಲ್ಸ್ ಮಾಡ್ತಾ ಇದ್ದ. ಏನ್ರಲ್ಲಿ? ಫಿಲಂ ಹಾಡುಗಳಿಗೆ ರೀಲ್ಸ್. ದೇವ್ರ ಹಾಡುಗಲ್ಲ, ಫಿಲಂ ಅಲ್ಲಿ ಬರುವಂತ ಕಾಮವಿಲಾಸೆಯ ಹಾಡುಗಳಿಗೆ ಈತನು ಆಕ್ಟಿಂಗ್ ಮಾಡಿ ಸಮುದ್ರದ ಮಧ್ಯದಲ್ಲಿ ಓವರ್ ಆಕ್ಟಿಂಗ್ ತೋರಿಸ್ತಾ ಇದ್ದ. ದೇವರೆಲ್ಲ ನಾಟಕ ಬಂದ್ ಮಾಡಿಸ್ತಾ. ತಂದೆ ತಾಯಿಗಳು ಬುದ್ಧಿ ಕಲಿಸದ ಕಾರಣಕ್ಕೆ 2 ಹೆಣ, ಒಬ್ಬೊಬ್ಬರೇ ಗಂಡು ಮಕ್ಕಳು ಇದ್ದಿದ್ದು. ಇಬ್ರು ಫ್ಯಾಮಿಲಿಗೂ ಒಬ್ಬನೇ ಗಂಡು ಮಗ, ಇನ್ನೊಬ್ಬರಿಗೂ ಒಬ್ಬನೇ ಗಂಡು ಮಗ. ಹೋದ್ರ ತಂಗಿ ಇದ್ದಾಳೆ, ಇನ್ನೊಬ್ಬರಿಗೆ ತಂಗಿ ಇದ್ದಾಳೆ, ಇಬ್ರು ಓದಬೇಕು. ಕಾರಣ ಯಾರು? ಆರೋನನ್ನು ತನ್ನ ಮಕ್ಕಳನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಯಾರು? ಆರೋನನ್ನು. ಎಲಿಹು ತನ್ನ ಮಕ್ಕಳನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಯಾರು? ಎಲಿಹುನ. ಅಂದ್ರೆ ಬದುಕಿರುವಾಗ ನಮ್ಮ ಮಕ್ಕಳಿಗೆ 4 ಏಟು ಹೊಡೆದಿಲ್ಲ, ಯಾರಾದ್ರೂ ಬುದ್ಧಿ ಮಾತು ಹೇಳಿ ದೇವ್ರ ಮಾರ್ಗ ನಡೆಸೋದು ಸರಿನಾ ತಪ್ಪ ಬೇರೆ? ವಾಕ್ಯ ಏನ್ ಹೇಳುತ್ತೆ? ಅದೇ 18ರಲ್ಲಿ 4ನೇ ವಚನ. ಬೇರೆ ಎಲ್ಲೂ ಹೋಗಬೇಡ, ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ ಅರಿಯುವ ತೊರೆ, ದುಷ್ಟನಿಗೆ ಸಾಕ್ತೇವೆ. ನಮ್ಗೆ 4ನೇ ವಚನ ಇನ್ನೂ ಸರಿ ಹೋದ. ಸತ್ಪುರುಷನ ನುಡಿಯು ಸಾಕು. ಸತ್ಪುರುಷನು ಅಂದ್ರೆ ಯಾರು? ಸತ್ಪುರುಷನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಸತ್ಪುರುಷನು. ಈ ತರ ಮಾತುಗಳು ಏನಾಗಿದೆ ಹೇಳಿ? ಕೆಳಗಡೆ ಬರುತ್ತೆ, ಬಾವಿ ಅನ್ನೋದು ಬರುತ್ತೆ ನೋಡಿ. ಜ್ಞಾನದ ಬುಗ್ಗೆ. ಈ ಬುಗ್ಗೆ ಇದೆ, ಇದು ಎಲ್ಲಿದೆ? ಸತ್ಪುರುಷನಲ್ಲಿದೆ. ಈ ಸತ್ಪುರುಷನ ಒಳಗಡೆಯಿಂದ ಬರುವಂತ ಬುದ್ಧಿವಾದಗಳು ಇವಾಗ ಏನಾಗಬೇಕಾಗಿದೆ? ಹೇಳಿದ್ರೆ ತಂದೆ ತಾಯಿಗಳು ಕೇಳಬೇಕು, ನೋಡಪ್ಪ ನಿಮ್ಮ ಮಕ್ಕಳು ಈ ದಾರಿಯಲ್ಲಿ ಹೋಗ್ತಾ ಇದ್ರೆ ಸರಿಪಡಿಸು. ಇಲ್ಲ ಅವ್ರಿಲ್ವಾ ಮಕ್ಕಳು ಹೇಳಿದಾಗ ಬುದ್ಧಿವಾದ ಹೇಳಿದಾಗ ಏನ್ ಮಾಡ್ಬೇಕು? ಸರಿಪಡಿಸ್ಕೋಬೇಕು. ಸತ್ಪುರುಷನು ಇದನ್ನು ಯಾರಾಗಿದ್ದಾರೆ ಅಂದ್ರೆ ದೇವ ಪುರುಷನು, ದೇವ ಮಗನು. ಹೇಳುವಂತ ಮಾತುಗಳು ಏನ್ರದ್ದು ಬುಗ್ಗೆ ಆಗಿದೆ? ಅದು ಜ್ಞಾನದ ಬುಗ್ಗೆ ಆಗಿದೆ. ಜ್ಞಾನದ ನೀರು, ಆ ಬಾವಿ ಇರುತ್ತೆ, ಆ ಬಾವಿಲಿ ನೀರು ಬರುತ್ತೆ, ದಾಹತಿರುತ್ತೆ. ಅದೇ ರೀತಿ ಆತನ ಹೊರಗಡೆಯಿಂದ ಬರುವಂತ ದೈವಿಕ ಮಾತುಗಳು ನಮ್ಮ ಮಕ್ಕಳಿಗೆ ಬಹಳ ಒಳ್ಳೆ ಉತ್ತೇಜನ ಕೊಡುವಂತ ಮಾತುಗಳು, ಅವರ ಆತ್ಮಿಕದಲ್ಲಿ ಬೆಳೆಯುವಂತ ಮಾತುಗಳು. ಹೌದಾ ಅಂದ್ರೆ ಹೌದು. ಆತನ ಮಾತುಗಳನ್ನು ತಿರಸ್ಕಾರ ಮಾಡಿದ್ರೆ ಏನಾಗ್ತೀವಿ ಹೇಳಿ? ದೇವ್ರ ವಾಕ್ಯ ಏನಾಗ್ತದೆ ಗೊತ್ತಾ? ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಏನ್ ಪ್ರೀತಿಸ್ತಾರಂತೆ? ಮರಣವನ್ನು ಪ್ರೀತಿಸ್ತಾರಂತೆ. ಇವಾಗ ಈ ಸತ್ಪುರುಷನ ಹೊರಗಡೆ ಇರುವಂತ ಮಾತು ಸ್ವಂತ ಮನೆಯ ಮಾತ ಅಥವಾ ದೇವರ ಮನೆಯ ಮಾತ? ದೇವರ ಹೃದಯದಲ್ಲಿರುವಂತ ಮಾತ, ದೇವರ
ಮಾತುಗಳು ಸತ್ಪುರುಷನಾಗುತ್ತೆ. ಅದು ಪ್ರಿಯರೇ, ಇಲ್ಲಿ ಮಾತಾಡುವವರು ನಿಜವಾಗ್ಲೂ ಪ್ರಿಯರೇ, ಸಹೋದರರು ಅನೇಕ ಸರಿ ಮಾತಾಡ್ತಾರೆ. ಅದು ಅವ್ರು ಮಾತಾಡ್ತಾರೆ ಅನ್ಕೊಂಡ್ರೆ ನಮಗಿಂತಲೂ ಮೋಸಗಾರರು ಯಾರು ಪ್ರಿಯರೇ. ನಯವಾಗಿ ನುಡಿದು ಬೆನ್ನಿಂದ ಚೂರಿ ಹಾಕೋರ್ನ ನೀವು ನೋಡಿದ್ರೆ ನಯವಾಗಿ ನುಡಿದು ಅಲ್ವಾ. ಕೆಲವರು ಕಳ್ಳ ಬೋಧಕರು ಕೂಡ ಭಯಂಕರ ಇದ್ದಾರೆ. ಅವ್ರೇನಂದ್ರೆ ಕಲ್ಪಿತ ಮಾತುಗಳಲ್ಲಿ ಹೇಳ್ತಾರೆ. ಏನ್ಗೆ ಎದುರುಗಡೆ ಇರೋ ಮನುಷ್ಯನಿಗೆ ಇಂಪ್ರೆಷನ್ ಆಗ್ಬೇಕು, ಅವ್ನು ಸಂತೋಷ ಪಡಬೇಕು, ಅವ್ನು ಖುಷಿ ಮಾಡ್ಬೇಕು, ಖುಷಿ ಪಟ್ಟು ಚಪ್ಪಾಳೆ ಹೊಡಿಬೇಕು. ಫಾಸ್ಟ್ ನನಗೆ ಆಶೀರ್ವಾದ ಮೇಲೆ ಆಶೀರ್ವಾದ ಹೇಳ್ತಾರಂತ ಸಂತೋಷ ಪಟ್ಟು ಹೇಳಿದ್ರೆ ಅದೇ ಹೇಳಿ ನಾಶನಕ್ಕೆ ಕರ್ಕೋಗಂತ ಕರ್ಕೊಡ್ತಾರೆ. ನಮ್ಮ ಮಕ್ಕಳು ಯಾವ ರೀತಿ ಇರಬೇಕು, ಯಾವ ರೀತಿ ಬೆಳಿಬೇಕು ಅಂತ ಹೇಳೋರು ಏನಾಗ್ತಾರೆ ಹೇಳಿ, ನಿಜವಾಗ್ಲೂ ಅವ್ರ ಮಾತನ್ನ ಕೇಳಬೇಕು. ದಾವಿದನು ಹೇಳುವಂತ ಮಾತೇನು ಗೊತ್ತಾ ಬೇರೆ, ನೀತಿವಂತನು ನನಗೆ ಒಡೆಯಲಿ, ಅದು ನನಗೆ ಉಪಕಾರ ಅಂತ ಹೇಳ್ತಾನೆ. ಯಾರಾದ್ರೂ ಹೇಳ್ತೀವ? ನಮ್ಮ ಮನೆ ಹತ್ರ ಹುಡುಗರು ಆಡ್ತಾ ಇದ್ರು, ಒಂದು 5-6 ಜನ. ಚಿಕ್ಕ ಹುಡುಗ, ಒಂದು 3-4 ವರ್ಷದ ಹುಡುಗ, ಕೆಟ್ಟು ಹೊಲಸಾಗಿ ಬೈದ ಜೊತೆ ಆಡ್ತಾ ಬಂದೆ. ಪಕ್ಕದಲ್ಲಿರೋ ಅಮ್ಮ, ಯಾರೋ ನೀವು ಬುದ್ಧಿ ಕಲಿಸಿದ್ರು, ಏನು ಅಂತ ಮಾತಾಡ್ತಿದ್ವಿ, ಎಷ್ಟೋ ವಯಸ್ಸು ನಿನಗೆ, ಯಾರಿದ್ದೆಲ್ಲ ನೀವು ಕಲಿಸಿದ್ರು ಅಂತ ಹೇಳಿದ್ರೆ, ಅವ್ರ ತಾಯಿ ಒಳಗಡೆ ಕೇಳಿಸಿದವರು ಅವಮಾನ ಗುರಿಯಾದ್ರೂ ಪರವಾಗಿಲ್ಲ, ಸುಮ್ಮನೆ ಇದ್ರು. ಒಂದು ವೇಳೆ ಆ ತಾಯಿ ಬಂದು, ಏನಮ್ಮ ನನ್ನ ಮಗನಿಗೆ ನೀವು ಮಾತಾಡ್ತೀಯಾ ಅಂತ ಅಂದ್ರೆ, ನಾನು ದಿವಸ ಏನಂತಾನೆ ಗೊತ್ತಾ ತಾಯಿಗಳು, ಏನಂತಾನೆ ಹೇಳಿ, ಸೂಳೆ ಅಂತ ಅಂತಾನೆ. ತಾಯಿ ಹೇಳಲ್ವಾ? ಹೇಳ್ತಾನೆ, ಬೈತಾನೆ ಕಟ್ಟಾಗೆ. ಒಬ್ರು ಯಾರಾದ್ರೂ ಬುದ್ಧಿ ಮಾತು ಹೇಳಿದಾಗ ನಿನ್ನ ಮಗನನ್ನು ನೀನು ಏನೋ ತಪ್ಪು ಮಾಡಿದೆ ಅಂತ ಕಪಾಳಿಗೆ ಹಿಡ್ಕೊಂಡು ಹೊಡೆಯೋದ್ ಬಿಟ್ಟು ಎದುರುಗಡೆ ಇರೋ ಮನುಷ್ಯನಿಗೆ ನೀನು ಯಾಕೋ ನಂಗೆ ಅಂದ ಅಂತ ಅಂದ್ರೆ ಏನಾಗ್ತದೆ ಹೇಳು, ನಿನ್ನ ಮಗನ ನೀನು ಒಂದ್ ದಿವಸ ಒಂದಾಗ್ತಾನೆ, ನಿನಗೆ ಅನಾಥಾಶ್ರಮಕ್ಕೆ ಆಗ್ತಾನೆ. ನೀನು ಹೇಳೋ ಮಾತು ಒಂದು ಕೇಳಲ್ಲ. ದಾವಿದನ ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ನೀತಿವಂತನು ನನ್ನನ್ನು ಹೊಡೆಯಲಿ, ಅದು ನನಗೆ ಏನಂತೆ ಉಪಕಾರ. ಇವತ್ತು ಈ ಮಕ್ಕಳುಗಳು ಕಳ್ಕೋಬೇಕಾದ್ರೆ ತಂದೆ ತಾಯಿ ಅಲ್ವಾ ಕಾರಣ, ತಂದೆ ಅಲ್ವಾ. ಎಲ್ಲಿಗೂ ಗದರಿಸಿದ್ರೆ ನನ್ನ ಮಕ್ಕಳೇ ಅಂತ ಹೇಳ್ತಾ ಇದ್ದೇನೆ. ದೇವರು ಅದಕ್ಕೆ ಪ್ರೇರೆ, ನಿಜವಾಗ್ಲೂ ತಂದೆ ತಾಯಿಗಳು ತಂದೆ ಯಾವ ರೀತಿ ಹೇಳ್ತಾರೆ, ದುಷ್ಟ ದ್ರೋಹಿಗಳೇ ಯಾಕೆ ನೀವು ಮಾಡ್ತಾ ಇದ್ದೀರಾ, ಬೈದಿ ಬುದ್ಧಿ ಮಾತು ಹೇಳಿದ್ರೆ ನಮ್ಮ ಮಕ್ಳು ಏನಾಗ್ತಾರೆ ಬೇರೆ, ನಮ್ಮ ಜೊತೆ ಇರ್ತಾರೆ ಬೇರೆ. ಬೆತ್ತದಿಂದ ಹೊಡೆ ಏನ್ ಕಾಪಾಡಬೇಕು, ಅವನ ಶರೀರ ಅಲ್ಲಪ್ಪ, ಅವನ ಆತ್ಮವನ್ನು ಕಾಪಾಡು. ಶರೀರ ಹೋಗುತ್ತೆ. ಮನೇಲಿ ಒಂದು ಕೆಲಸ ಮಾಡಿದ್ರು ಮಾಡದೇ ಇದ್ರು ಒಂದು ವೇಳೆ ಪರವಾಗಿಲ್ಲ, ಕ್ಷಮಿಸು. ದೇವರ ಕೆಲಸ, ದೇವರ ಸೇವೆ, ದೇವರ ಸಾನ್ನಿಧ್ಯವನ್ನು ತಪ್ಪಿಸ್ಕೊಂಡ ಖಂಡಿತ ಬಿಡಬಾರ್ದು. ಬೆತ್ತಕ್ಕೂ ಹೊಡಿಬೇಕು. ಯಾಕೆ ನೀನು ಇವತ್ತು ವಾಕ್ಯ ಓದಿಲ್ಲ, ಯಾಕೆ ನೀನು ಇವತ್ತು ಪ್ರಾರ್ಥನೆ ಮಾಡಲಿಲ್ಲ, ಈ ವಿಷಯದಲ್ಲಿ ನೋಡಿ ತಂದೆ ಮೆಚ್ತಾರೆ. ಯಾರು? ಆ ಪರಲೋಕದ ತಂದೆ ಮೆಚ್ಚಿ ನಿನ್ನ ಮಕ್ಕಳಿಗೆ ಬೇಕಾದಂಥ ಜ್ಞಾನ ವಿವೇಕ ಕೊಡ್ತಾನೆ. ನಮ್ಮನೆ ಕುಟುಂಬದಲ್ಲಿ ನಮ್ಮ ಏನಾಗಿದ್ದಾರೆ ಅಂದ್ರೆ ಅತ್ತೆ, ನಮ್ಮ ತಾಯಿಯವರ ತಾಯಿ, ನಮ್ಮ ಮಿಸ್ಸಸ್ ಅವ್ರ ತಾಯಿ ಅಂದ್ರೆ ನೀವು ಏನಾಗಬೇಕು, ಅತ್ತೆ ಆಗಬೇಕು. ಅವ್ರು ಬಹಳ ಸಾರಿ ನಮ್ಮ ಜೊತೆ ಇರೋದಕ್ಕೆ ನಮ್ಮ ಯಾರು ಮಿಸ್ಸಸ್ಸು ಬಹಳ ಸಾರಿ ನನಗೆ ಇದು ಮಾಡಿ ಏನು ಪ್ರೋತ್ಸಾಹ ಮಾಡಿ, ರೀ ಮಕ್ಳ ಜೊತೆ ಇರ್ತಾರೆ ಅಂತ. ನಾನು ಹೇಳಿದೆ, ಮಕ್ಕಳು ಭಯ ಹೋಗುತ್ತೆ. ಅಜ್ಜಿ ತಾತಂದ್ರೆ ಏನಿದೆ ಅಂದ್ರೆ ಅವರು ಮಕ್ಕಳಿಗೆ ಭಯ ಭಕ್ತಿಯಿಂದ ನಡೆಸೋಕ್ಕಿಂತ ಪ್ರೀತಿಯಿಂದ ನಡೆಸೋದಕ್ಕೆ ಇಷ್ಟಪಡ್ತಾರೆ. ಒಂದು ವೇಳೆ ಅವರು ದೇವ ಭಕ್ತರಾಗಿದ್ರೆ ಓಕೆ ಪರವಾಗಿಲ್ಲ, ಇಲ್ಲ ಅನ್ಬೇಕು. ಅವ್ರು ಏನಾಗಿದ್ರೆ ಲೋಕದವರೇ ಆಗಲಿ ನಮ್ಮವರೇ ಆಗಲಿ ದೇವರಿಗೆ ತೋರಿಸ್ಬೇಕಾಗಿದ್ದಕ್ಕಿಂತ ಹೆಚ್ಚಾದ ಪ್ರೀತಿ ಏನಾದ್ರು ಮಕ್ಕಳ ಮೇಲೆ ತೋರಿಸ್ತಾರ ಅಂದ್ರೆ ನಿಜವಾಗ್ಲೂ ನಿಮ್ಮ ಮಕ್ಕಳು ಉಳಿಯಲ್ಲ. ದೇವ್ರು ಉಳಿಸಲ್ಲ ಪ್ರೇರೆ. ನನಗಿಂತ ಹೆಚ್ಚಾಗಿ ಏನ್ ಹೇಳ್ತಾರೆ ದೇವರು, ನನಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಬಾರದು. ಮಕ್ಕಳು ಕೊಟ್ಟಿದ್ದು ನಾನು, ಅಜ್ಜಿಗೆ ಮಕ್ಕಳು ಕೊಟ್ಟಿದ್ದು ನಾನು, ತಾಯಿಗೆ ಮಕ್ಕಳು ಕೊಟ್ಟಿದ್ದು ನಾನು, ತಂದೆಗೆ ಮಕ್ಕಳು ಕೊಟ್ಟಿದ್ದು ನಾನು. ಈ ಮಕ್ಕಳಿಗೋಸ್ಕರ ನನ್ನ ಆಜ್ಞೆಯನ್ನು ನಿಲ್ತೀಯ? ಈ ಮಕ್ಕಳಿಗೆ ನನ್ನ ಭಯ ಭಕ್ತಿ ನಡೆಸಲ್ವಾ? ಅವ್ರಿಗೆ ಅಧಿಕಾರ ಕೊಟ್ಬಿಡ್ತೀಯಾ? ಈ ವಯಸ್ಸಲ್ಲಿ ಅವ್ರಿಗೆ ಏನು ಗೊತ್ತಿರಲ್ಲ ಪ್ರೇರೆ. ಏನ್ ಗೊತ್ತಿರುತ್ತೆ? ಚಿಕ್ಕ ಮಕ್ಳಿಗೆ ಏನು ಗೊತ್ತಿರಲ್ಲ ಪ್ರೇರೆ. ನನ್ನ ಮಕ್ಕಳು ನನಗೆ ಹೇಳೋದು, ಅವ್ರ ದಾರಿಗೆ ಅವ್ರು ಬಿಟ್ಬಿಟ್ರೆ ಅವ್ರು ದೇವ್ರ ಹತ್ರ ಬರೋದಕ್ಕಾಗತ್ತಾ? ಒಬ್ಬ ಶಿಕ್ಷಕ ಇರ್ಬೇಕಲ್ವಾ ಬೇರೆ? ಒಬ್ಬ ಶಿಕ್ಷಕ ಇದ್ರೆ ಅಲ್ವಾ? ನನಗೊಬ್ಬ ಶಿಕ್ಷಕ ಇದ್ರೆ ಅಲ್ವಾ? ನನ್ನ ತಂದೆ ಇದ್ರು ಶಿಕ್ಷಕ, ಅವ್ರು ಹೋದ್ರು, ಹೊಡಿತಾ ಇದ್ರು, ಯಾವಾಗಲೂ ಹೊಡಿತಾ ಇದ್ರು. ನಾನು ಅವಾಗ ಏನೋ ಗೊತ್ತಾಗಿದೆ ಗೊತ್ತಾ, ನಮ್ಮ ಅಪ್ಪನಂತ ದುಷ್ಟ ಯಾರಿಲ್ಲ ಅಂತ. ಅವಾಗ ಬೈಕೋತಾ ಇದೆ. ಇವತ್ತು ನಾನು ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ. ನರ್ಕದಲ್ಲೇ ಇದ್ದಾರೆ ಅವರು, ಆದ್ರೂ ನನ್ಗೆ ಥ್ಯಾಂಕ್ಸ್ ಇದೆ ಅವ್ರಿಗೆ. ಯಾಕಂದ್ರೆ ಅವತ್ತು ಹೊಡೆದಿದಂತ ಒಂದು ಏಟಲ್ಲಾದ್ರೂ ನಾನು ಸ್ವಲ್ಪ ಬುದ್ಧಿ ಕಲಿಯೋದಕ್ಕೆ ನನಗೆ ಆಧಾರ ಇದೆ. ಇವತ್ತು ಅವ್ರು ನನಗೆ ಇಷ್ಟ ಬಂದ ಬಿಟ್ಬಿಟ್ಟಿದ್ರೆ ನನಗೆ ಭಯಂಕರವಾದ ರೀತಿಯಲ್ಲಿ ಹೋಗ್ಬಿಡ್ತಕ್ಕಂಥ ಒಂದೊಂದು ವಿಷಯಕ್ಕೂ ನನಗೆ ಎಚ್ಚರಿಸ್ತಾ ಇದ್ರು, ಹೊಡಿತಾ ಇದ್ರು. ಯಾವ ರೀತಿ ಅಂದ್ರೆ ಜ್ಞಾನನೇ ಪ್ರಜ್ಞೆನೇ ತಪ್ಪಾಗಿ ರೀತಿ ಹೊಡಿತಾ ಇದ್ರು. ಆದ್ರೆ ನನ್ನ ದೇವರಿಗೆ ಗೊತ್ತಿತ್ತು, ನಮ್ಮ ಆ ಚೇತನ ತಂದೆ ಹೊಡಿತಾ ಇರೋದು ಬುದ್ಧಿ ಕಲಿಯೋದಕ್ಕೋಸ್ಕರ. ಅದಕ್ಕೆ ಸಾಯದ ಪಡಿಸಿದ್ರು ನಾನು ಸಾಯಲಿಲ್ಲ. ಅಂತ ಜ್ಞಾನ ತಪ್ಪ ರೀತಿ ಹೊಡೆದ್ರು ದೇವ್ರನ್ನು ಬದುಕಿಸಿದ್ರು. ಯಾಕೆ ಗೊತ್ತಾ?
ಬುದ್ಧಿ ಕಲಿಯೋದು ಬಡಿತಾರದಕ್ಕೋಸ್ಕರ ದೇವ್ರು ಕಾಪಾಡೋದು. ನಾನು ದೇವ್ರ ನಂಬಿಲ್ಲ, ನನ್ನ ತಂದೆನೂ ದೇವ್ರು ನಂಬಿಲ್ಲ, ದೇವ್ರು ಯಾರಂತ ಗೊತ್ತಿಲ್ಲ. ನನ್ನನ್ನ ಕಾಪಾಡೋದು ಯಾಕಂದ್ರೆ ಬುದ್ಧಿ ಕಲಿಸೋದಕ್ಕೋಸ್ಕರ. ಒಂದ್ ವೇಳೆ ಬುದ್ಧಿ ಕಲಿಸ್ತೇ ಪ್ರೀತಿಯಿಂದ ಬೆಳೆಸೋದಕ್ಕಂತ ಹೋಗ್ತೀರಾ, ನಿಮ್ಮ ಮಕ್ಕಳನ್ನ ನೀವು ಕಳ್ಕೊತೀರಾ. ಇಲ್ಲಾಂದ್ರೆ ನೀವು ಹೋಗ್ಬಿಡ್ತೀರಾ, ಇಲ್ಲಾಂದ್ರೆ ನಿಮ್ಮ ಮಕ್ಕಳು ಹೋಗ್ಬಿಡ್ತಾರೆ. ಇದು ಮಾತ್ರ ಸತ್ಯ. ನನ್ನ ಮಗನೇ ಆಗಿರ್ಬೋದು, ನಿಮ್ಮ ಮಕ್ಕಳೇ ಆಗಿರ್ಬೋದು, ದೇವ್ರ ಮಾರ್ಗದಲ್ಲಿ ನಡೆಯಿಲ್ಲ ಅಂದ್ರೆ ಯೌವನ ಪ್ರಾಯದಲ್ಲಿರಲಿ, ಮುದುಕರಾಗಲಿ, ದೇವ್ರು ಮಾತ್ರ ಬಿಡಲ್ಲ. ಯಾಕಂದ್ರೆ ದೇವಕ್ಕೆ ಏನಂತೆ ಗೊತ್ತಾ, ಒಬ್ಬ ಪಾಪಿಯು ಬಹು ಶುಭಗಳನ್ನ ಹಾಳು ಮಾಡ್ತಾನಂತೆ. ಒಬ್ಬ ಪಾಪಿ ಬಹು ಶುಭ ಅಂದ್ರೆ ಬಹಳ ಜನ ಹಾಳು ಮಾಡ್ತಾನಂತೆ. ನಾನು ಸುಮಾರು ನನ್ನ ಇಷ್ಟಲ್ಲಿ ಒಂದು 50 ಜನಕ್ಕೆ ಹಾಳು ಮಾಡಿದ್ದೀನಿ. ನಾನು ಹಾಳು ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟರ್ ಆ ರೀತಿ ಇತ್ತು. ಒಬ್ಬ ಪಾಪಿ ನಾನು ಬದಲಾಗಿಕ್ಕೆ ಓಕೆ, ನಾನು ಬದಲಾಗಿಕ್ಕೆ ಹೋಗಿ ದೇವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಏನೋ ಒಂದು 22-23 ವರ್ಷಗಳೆಲ್ಲ ನನಗೆ ದೇವ್ರ ಸ್ವಾರ್ಥ ಬಂತು. ನನ್ನ ಶರೀರ ನಾನು ಕಂಟ್ರೋಲ್ ಮಾಡಿಕೊಂಡು ಬರೋದಕ್ಕೆ 5-6 ವರ್ಷ ಆಯಿತು ಪ್ರೇಮ. ಇನ್ನು ಚಿಕ್ಕ ವಯಸ್ಸಲ್ಲಿ ನಾವು ದೇವ್ರನ್ನ ಮಕ್ಕಳನ್ನ ನಡೆಸಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಜೀವನ ಪೂರ್ತಿ ಗೋಳಾಟ ಪ್ರೇಮ, ಜೀವನ ಪೂರ್ತಿ ಅಳಬೇಕು ನಾವು. ಅವ್ರ ಬಾಯಿಂದ ಬರುವಂತ ಕೆಟ್ಟ ಮಾತು ಕೇಳಿ ನಂಬ್ಕೊಂಡು ಸಾಯೋದಕ್ಕಾಯ್ತದೆ. ಆ ಸಾಯೋದಕ್ಕಿಂತ ಬೆತ್ತದಿಂದ ಹೊಡೆದು ಈ ಕಲಿಸ್ರೆ ಅವ್ರನ್ನ ಮಾತನ್ನು ಕೇಳ್ತಾರೆ. ಇಲ್ವಾ ಮಾತು ಕೇಳಲ್ಲ, ಇರಲ್ಲ, ಭೂಮಿ ಮೇಲೆ ಇರಲ್ಲ, ಇಲ್ಲ ನಾವಿರಲ್ಲ, ಅದು ಅವರಲ್ಲ. ಇದು ನಮ್ಮ ಮಕ್ಕಳೆಲ್ಲ ಇವರು, ಏನು ನಮ್ಮ ಮಕ್ಕಳ ಇವರು ನಿಜವಾಗಿ ಹೇಳ್ತಾರೆ. ವಾಕ್ಯಾನುಸಾರವಾಗಿ ನಮ್ಮ ಮಕ್ಕಳ ಇವರು. ದೇವ್ರು ಭಿಕ್ಷೆ ಕೊಟ್ಟಿರೋದು ನಿನಗೆ, ನನಗೆ ಭಿಕ್ಷೆ ಕೊಟ್ಟಿರೋದು ಇದು. ಓದಿದ್ದೇನೆ ಎಫೆಸರ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡಿ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವ ಹಾಗಾದ್ರೆ ನಮ್ಮ ತಾಯಿ ಶರ್ಮಾಜಿ ಯಾರು? ನಮ್ಮ ಅಪ್ಪನ ಹೆಸರು ಶರ್ಮಾಜಿ. ಏನಾಗ್ಬೇಕು ನಮಗೆ? ಶರ್ಮಾಜಿನವರು ಅಣ್ಣ. ನಮ್ಮ ತಂದೆ ಏನಾಗ್ಬೇಕಿದೆ? ಅಣ್ಣ ಆಗ್ಬೇಕು. ಅಪ್ಪ ಯಾರು? ಒಬ್ಬನೇ. ಅದೇ ಹೇಳ್ತಾ ಇದ್ದಾರೆ ನೋಡಿ. ಆತನು ಎಲ್ಲರ ಮೇಲಿರುವವನು ಎಲ್ಲರ ಮುಖಾಂತರ ಕಾರ್ಯ ಸಾಧಿಸುವವನು. ಬೇರೆ ನಮ್ಮ ಮನೆ ಪಕ್ಕ ಒಂದು ಸ್ತ್ರೀ ಇದ್ರು. ಆ ಸ್ತ್ರೀ ಬ್ಯಾಂಗ್ಳೂರ್ಗೆ ಬಂದು ಒಂದು ಸಾಹುಕಾರರ ಜೊತೆ ಒಂದು ಮೀಟ್ ಆಯಿತು. ಒಂದು ಡಾಕ್ಟರ್ ಮೀಟ್ ಮಾಡಿಸೋ ಒಂದು ಶ್ರೀಮಂತರವರು. ಅವ್ರು ಏನಂದ್ರೆ ಅವ್ರ ಯಜಮಾನರಿಗೆ ಮಗು ಬೇಕು, ಆ ತಾಯಿಗೆ ಮಗು ಬೇಕು ಅಂದ್ರೆ ಇವ್ರ ಗರ್ಭದಿಂದ ಬರುವಂಥದ್ದು ಬೇಡ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇವರು, ಬೇರೆ ಗರ್ಭಪ್ರಿಯ ಬೇರೆ ಒಂದು ತಾಯಿನ ತಗೊಂಡು ಅವ್ರಿಗೆ ಇವರ ಒಂದು ಶುಕ್ರಕಣಗಳನ್ನ ಇಂಜೆಕ್ಷನ್ ಮೂಲಕ ಕೊಡಿಸಿ ಮಕ್ಕಳು ಹೆತ್ತಿ ಕೊಡಬೇಕು. ಇವ್ರಿಗೆ ಎಷ್ಟು? 1 ಲಕ್ಷ. 1 ಲಕ್ಷ ರೂಪಾಯಿ ಹಣಕ್ಕೆ ಇವ್ರು ಡೆಲಿವರಿ ಮಾಡ್ಕೊಳ್ಬೇಕು, ಮಗು ಎತ್ತಿ ಕೊಡಬೇಕು. ಅರ್ಥ ಮಾಡ್ಕೊಳ್ಳಿ. ಇವಾಗ ನಮ್ಮ ಮಕ್ಕಳು ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಇವ್ರಿಗೆ ಶಿಕ್ಷಿತರನ್ನಾಗಿ ಮಾಡಿ ಯಾರಿಗೆ ಕೊಡಬೇಕು? ದೇವ್ರ ಕೈ ಕೊಡಬೇಕು. ಶಿಕ್ಷಿತರನ್ನಾಗಿ ಮಾಡಿ ಬೇರೆ ನಾವು ಅನೇಕ ಸರಿ ನಾವು ಲೋಕಾನುಸಾರವಾಗಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತೇವೆ. ಅನೇಕ ಕಡೆ ಮನೆ ಕೆಲಸಕ್ಕೆ ಹೋಗಿದ್ರ ಮಕ್ಕಳುಗಳನ್ನ ನೋಡ್ಕೊಳ್ಳೋ ಕೆಲಸಕ್ಕೆ ಅನೇಕರು ಹೋಗ್ತಾರೆ. ಮಕ್ಕಳುಗಳನ್ನ ನೋಡ್ಕೊಳ್ಳೋದಕ್ಕೆ ಈ ಮಕ್ಕಳು ನೋಡ್ಕೊಂಡ್ರೆ ನನಗೆ 15,000 ಸರ್, 20,000 ಸರ್. ಹೌದು, ಮಕ್ಕಳು ನೋಡ್ಕೊ, ಜೋಪಾನ ನೋಡ್ಕೋಬೇಕು. ಆ ರೀತಿ ನೋಡ್ಕೊಳ್ಳೋಕೆ ಸ್ಯಾಲ್ರಿ ಕೊಟ್ಟು ಮಡಗಿರ್ತಾರಲ್ಲ, ನಮಗೂ ನಿಮಗೂ ಮಡಗಿರೋದು ಏನ್ ದೇವ್ರಿಗೆ ಮಕ್ಕಳು ಬೇಕು. ಆ ಮಕ್ಕಳು ಹೇಗಿರ್ಬೇಕು? ದುಷ್ಟರಾಗಿ ನೀಚರಾಗಿ ಬೆಳೆಸ್ರೆ ನನಗೆ ಬೇಡ ಮಕ್ಕಳು, ನಿನಗೆ ಎಂತ್ಕೋ, ನನ್ಗೆ ಬೇಡ, ಇಂಥ ಮಕ್ಕಳು ಬೇಕಾ? ಭೂಕಂಪ ಮಾಡಿ ಸಾಯಿಸಿರುವ ದೇವರು. ಇವ್ರನ್ನ ಯಾರು ಸಾಯಿಸ್ಬಿಟ್ಟಿದ್ರು? ದೇವ್ರ ಮಕ್ಕಳಲ್ಲ ಬೇರೆ ಪಿನೇಹಾಸನು ಮತ್ತಾರು ಎಲ್ಕನಲ್ವಾ? ಇವ್ರು ಯಾರು ದೇವ್ರ ಮಕ್ಕಳಲ್ವಾ? ಆರೋಗ್ಯನ ಮಕ್ಕಳು ಯಾರು? ದೇವ್ರ ಮಕ್ಕಳಲ್ವಾ ಅವರು? ದೇವ್ರ ಮಕ್ಕಳೇ. ಅವ್ರನ್ನೇ ಬಿಡದಂತ ದೇವರು ನನ್ನ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಬಿಡ್ತಾರೆ? ಬಿಡಲ್ಲ ಪ್ರೇಮ. ದೇವ್ರಿಗೆ ಇಷ್ಟಪಡುವಂಥ ರೀತಿಯಲ್ಲಿ ನಾವು ದೇವರಿಗೆ ಏನ್ ಮಾಡಬೇಕು? ನಮ್ಮ ಮಕ್ಕಳನ್ನು ಒಪ್ಪಿಸಿಕೊಡ್ಬೇಕು. ಒಂದು ವೇಳೆ ನನ್ನ ಮಕ್ಕಳ ಪ್ರೀತಿ ನನಗೇ ಬೇಕು, ದೇವ್ರಿಗೆ ಬೇಡ ಅಂತ ಅಂದ್ರೆ ದೇವರು ಬೇರೆ ಅನೇಕ ಪ್ರೇಮಿಗಳು ಏನ್ ಹೇಳ್ತಾರೆ ಅಂದ್ರೆ, ನೀನ್ ನನಗೆ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾರು ಸಿಗಕ್ ಬಿಡಲ್ಲ ಕಣ ನಿಮಗೆ ಅಂತ. ದೇವ್ರು ಏನಂತಾರೆ ಗೊತ್ತಾ? ಅದೇ ಮಾತು, ನೀನ್ ನನ್ನವನಾಗಿಲ್ಲ ಅಂದ್ರೆ ನಿನ್ನ ಮಕ್ಕಳು ನಿನ್ನ ತಂದೆ ತಾಯಿಗಳು ಆಗೋಗ್ಬಿಡಲ್ಲ. ನೀನ್ ನನ್ನ ಮಕ್ಕಳಾಗ್ಲಿಲ್ಲ ಅಂದ್ರೆ ನಿನ್ನ ತಂದೆ ತಾಯಿಗೂ ಮಕ್ಕಳಾಗಿ ಬಿಡಲ್ಲ. ಅವ್ನು ಸೈತಾನ್ ಒಪ್ಪಿಸ್ಕೊಟ್ಬಿಡ್ತೀನಿ. ಅವ್ನು ಏನ್ ಮಾಡ್ತಾನೆ ಹೇಳಿ? ಸೈತಾನ್ ಏನ್ ಮಾಡ್ತಾನೆ? ಚೆನ್ನಾಗಿ ಇಲ್ದೇನಂತ ದುರ್ಬುದ್ಧಿಗಳನ್ನ ಕಲಿಸಿ ಅವನ ಮೂಲಕ ನಿಮ್ಗೆ ರಕ್ತ ಕುಡಿತಾನೆ. ಒಂದು ದುಡ್ಡಿದೆ ಈ ಎಣ್ಣೆ ಕುಡಿಬೇಕಾದ್ರೆ ಸ್ಟಾಪ್ ಅಂತೀವಿ, ಡೈಲಿ ಕುಡ್ಕೊಂಡ್ಬಂದು ಚೆನ್ನಾಗಿ ಹೊಡಿತಾನೆ ತಂದೆ ತಾಯಿಗೆ. ಅವ್ರ ರಕ್ತನ ಚೆನ್ನಾಗಿ ಕುಡಿತಾನೆ. ಟಿವಿ ಇರುತ್ತೆ, ಎಷ್ಟು ಸರಿ ಅಂತ ರಿಪೇರಿ ಮಾಡೋದು? 1 ಸರಿನ 2 ಸರಿನ 3 ಸರಿ ರಿಪೇರಿ ಮೇಲೆ ರಿಪೇರಿ, ಕೆಲಸ ಬರ್ತದೆ. ಅಥವಾ ಬಂಡವಾಳ ಹಾಕಿದೆಲ್ಲ ನಾವು ಸರಿ ಮನೆ ಮುಂದೆ ಗಿಡ ಹಾಕಿರ್ತೀವಿ, ಒಳ್ಳೆ ಗೊಬ್ಬರ ಹಾಕ್ತೀವಿ, ನೀರು ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಆದ್ರೂ ಥರ ಕೊಡ್ತಾರೆ ಅಂದ್ರೆ ಏನ್ ಮಾಡ್ತೀವಿ? ಕಳೆದು ಬೆಂಕಿಗೆ ಹಾಕ್ತೀವಿ. ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ನಾವು ದೇವ್ರ ಮಾತನ್ನ ಕೇಳಲಿಲ್ಲ ಅಂದ್ರೆ, ನಮ್ಮ ಮಕ್ಕಳನ್ನ ದೇವ್ರ ಭಯ ಭಕ್ತಿ ನಡೆಸಿಲ್ಲ, ಅವ್ರು ಇಷ್ಟಪಟ್ಟಂಗೆ ಅವ್ರು ಬಿಟ್ಬಿಟ್ರು ಅಂದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ. ನಮ್ಮ ಮಾತು ಕೇಳಿಲ್ಲ ಅಂದ್ರೆ ತಂದೆ ತಾಯಿ ಮಾತು ಕೇಳೋ ದೇವ್ರ ಮಾತು ಕೇಳ್ತಾರೆ ಅವರು. ನಿನಗೆ ಯಾಕೆ ದೇವ್ರು ಕೊಟ್ಟಿದ್ದಾರೆ ಅಂದ್ರೆ, ಗರ್ಭಫಲವು ದೇವರಿಂದ ಬಂದಂತ ಸ್ವಾಸ್ಥ್ಯ ಅಂದ್ರೆ ದೇವರ ಆಸ್ತಿ. ಅದು ದೇವರ ಆಸ್ತಿ ಅಂದ್ರೆ ಆತ್ಮದ ಆಸ್ತಿ. ದೇಹದ ಆಸ್ತಿಗೆ ಬೆಲೆ ಕಟ್ಬೋದು, ಆತ್ಮದ ಆಸ್ತಿ ಬೆಲೆ ಕಟ್ಟಕ್ಕಾಗುತ್ತಾ? ಈ ಆತ್ಮಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ಪ್ರೇರೆ? ಇಲ್ಲ ಪ್ರೇರೆ. ದೇವರು ತನ್ನ ಆತ್ಮದಲ್ಲಿ ಆಸ್ತಿ ನಮ್ಗೆ ಕೊಟ್ಟಿದ್ದಾರೆ. ಆ ಆಸ್ತಿಯನ್ನು ನಾವು ಚೆನ್ನಾಗಿ ಬೆಳೆಸಿ. ಬಾಕಿ ಏನಿರುತ್ತೆ ಹೇಳಿ? ಹಾಡುಗಳಲ್ಲೂ ಹೇಳಿದ್ದಾರೆ, ಅದ್ಭುತವಾದ ಹಾಡುಗಳು.
ವೃಕ್ಷ ಫಲವು ನಿನಗೆ, ಗರ್ಭಫಲವು ನನಗೆ. ಸಕಲ ಎಲ್ಲ ನಮಗೆ ಕೊಟ್ಟಿದ್ದಾರೆ, ನಮ್ಮ ಬಾಲದಲ್ಲಿ ಇಟ್ಟಿದ್ದಾರೆ, ಎಲ್ಲ ನೀನ್ ತಗೋ. ನನಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿ ಅವ್ರ ಮನಸ್ಸಲ್ಲಿ ನೀನೇನಾದ್ರು ಉಳ್ಕೊಂಡ, ನೀನಿರಲ್ಲ, ನಿನಗಿರಕ್ ನಾನು ಬಿಡಲ್ಲ. ನಾನು ಇರಬೇಕು ಅವ್ನ ಹೃದಯದಲ್ಲಿ. ಜೀವ ಕೊಟ್ಟಿದ್ದು ನಾನು, ಪ್ರಾಣ ಕೊಟ್ಟಿದ್ದು ನಾನು ಇರಬೇಕು ಆತನಲ್ಲಿ ಅನ್ನೋದೇ ದೇವ್ರಿಷ್ಟ. ಅಷ್ಟೇ ಪ್ರೇರಿ. ಏನಿಲ್ಲ, ದೇವ್ರು ಏನು ಕೇಳ್ತಾರೆ ಮಾತ್ರ ಏನು ಕೇಳ್ತಾರ. ನಮ್ಮ ಮಕ್ಕಳು ನಮ್ಮವರಲ್ಲ, ದೇವರು. ಅವ್ರು ಭಯ ಭಕ್ತಿಯಿಂದ ನಡೆಸಿ ಪ್ರತಿದಿನ ಭಾನುವಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಬಿಡಬಾರ್ದು. ಯಾರು ಸತ್ರು, ಯಾರು ಹುಟ್ಟರು, ಯಾರು ಮದುವೆ ಆದ್ರು, ಯಾರು ಏನೇ ಮಾಡ್ಕೊಂಡ್ರು, ಭಾನುವಾರ ಮಾತ್ರ ತಪ್ಪಿಸ್ಬಾರ್ದು. ಮೊದಲಾಗಿ ನಾವು ಬುದ್ಧಿ ಕಲಿಬೇಕು. ಮೊದಲನೇದಾಗಿ ಯಾರು ಬುದ್ಧಿ ಕಲಿಬೇಕು? ನಾವು ಯಾವುದೇ ಫಂಕ್ಷನ್ ಇದ್ರು ಕರೆದ್ರು, ದೇವ್ರ ಶಿವಣ್ಣ ಮೊನ್ನೆ ಒಂದು ಮಾತು ಹೇಳಿದ್ರು, ಅವ್ರ ರಿಲೇಷನ್ ಯಾರೋ ಕರೆದ್ರಂತೆ, ಭಾನುವಾರ ದಿವಸ ಕರೆದಂತೆ, ನೀವು 20 ಗ್ರಾಮ್ ಚಿನ್ನ ಕೊಟ್ಟರು, ನಾನು ಭಾನುವಾರ ಮಾತ್ರ ಬರಲ್ಲ, ಭಾನುವಾರ ಮಾತ್ರ ಬರಲ್ಲ ಅಂತ ಹೇಳಿದ್ರು. ಅದು ಯಥಾರ್ಥವಾದದ್ದು, ಯಥಾರ್ಥವಾದ ಭಕ್ತಿ ಅದು. ನಾವೇ ಒಂದು ಕಡೆ ಹೋಗ್ಬಿಟ್ರೆ ಭಾನುವಾರ ನಮ್ಮ ಮಕ್ಕಳು ನೋಡ್ಕೊಂಡಿರ್ತಾರೆ, ಅದು ನೋಡ್ತಾರೆ, ಖಂಡಿತ ನೋಡ್ತಾರೆ. ಭಾನುವಾರ ಕೆಲಸದಲ್ಲಿ ಬಿಸಿ ಆಗಿದ್ಯಾ, ಮದುವೆ ವಿಷಯದಲ್ಲಿ ಬಿಸಿ ಆಗಿದ್ಯಾ, ಇಲ್ಲ ತಿಥಿಗೋಸ್ಕರ ಹೋಗಿದ್ಯಾ, ಇಲ್ಲ ಸಂಬಂಧಿಕರು ಅಕ್ಕ ತಂಗಿ ಅಂತ ಹೋಗಿದ್ಯಾ. ಒಂದು ದಿವಸ ಎಲ್ಲರೂ ತುಚ್ಛೀಕರಿಸಿದ್ರು ಬೇರೆ, ನಮ್ಗೆ ಎಲ್ಲರೂ ನಮ್ಮನ್ನ ಹಾಗೆ ಮಾಡಿದ್ರು. ಅವ್ರ ಪ್ರೀತಿಸಿ ದೇವ್ರ ಬಿಟ್ಟು ಹೋಗಿದ್ಯಾ, ನಿನ್ನ ಮಕ್ಕಳು ಅದನ್ನ ನೋಡ್ತಾರೆ. ಅದನ್ನ ನೋಡಿ ಏನ್ ಮಾಡ್ತಾರೆ ಗೊತ್ತಾ, ಅವರು ಅದೇ ರೀತಿ ಮಾಡ್ತಾರೆ, ದೇವ್ರ ಹತ್ರ ಬರಲ್ಲ. ಒಂದ್ ದಿವಸ ನಾನು ಹೇಳ್ತಾನೆ, 2 ಹೆಣ ಬೀಳ್ತಲ್ಲ, ಅದರಲ್ಲಿ ನನ್ನ ಮಗ ಆಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳಾಗಿರ್ಬೋದು, ಹೇಳಕ್ಕಾಗಲ್ಲ. ದೇವರಿಂದ ದೂರ ಆಗಿ ನಾವು ಏನು ಮಾಡೋಕ್ಕಾಗಲ್ಲ. ದೇವ್ರ ಹತ್ರ ಇರೋದು ನೋಡಿ. ಅದೇ ಹೇಳ್ತಿದ್ದೆ, ರಾಷ್ಟ್ರ ಕನ್ನಡ ಇರಬೇಕು, ಮುಗಿಸ್ಕೊಳ್ಳೋಣ. ಯಾರ ಜೊತೆ ಸೇರ್ಬೇಕು, ಯಾರ ಜೊತೆ ಸೇರ್ಬಾರ್ದು ಅದನ್ನ ಹೇಳ್ತೀವಿ ದೇವ್ರ ಮಾತು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ ನೋಡಿಕೊಂಡು, ನೀವು ಕ್ರಿಸ್ತ ನಂಬಿಕೆಯಲ್ಲಿದ್ದವರೊಂದಿಗೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಿಂದ ಓದಿಕೊಂಡು, ನೀವು ಕ್ರಿಸ್ತ ನಂಬಿಕೆಯಲ್ಲಿದ್ದವರೊಂದಿಗೆ, ಏನಪ್ಪ ಕ್ರಿಸ್ತ ನಂಬಿಕೆ ಇದ್ದವರೊಂದಿಗೆ, ಇಲ್ಲದವರೊಂದಿಗೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಈಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು. ಸಾಕು, ಇರಿಬೇಡಿ. ಮುಂದಾಗಿ ಮುಗಿಸ್ಕೊಂಡು, ಬೆಳಕಿಗೂ ಕತ್ತಲಿಗೂ ನಾವೇನಾಗಿದ್ದೀವಿ? ಕ್ರಿಸ್ತನಲ್ಲಿ ಬೆಳಕಿನವರಾಗಿದ್ದೀವಿ. ಲೋಕದಲ್ಲಿರೋರೇನಾಗಿದೆ? ಕತ್ತಲರಾಗಿದ್ದಾರೆ. ಅವ್ರು ನನ್ನ ಸಂಬಂಧಿಕರಾಗಿರ್ಬೋದು, ನನ್ನ ತಂಗಿನೇ ಆಗಿರ್ಬೋದು, ನನ್ನ ಅಣ್ಣನೇ ಆಗಿರ್ಬೋದು, ನನ್ನ ತಾಯಿ ಆಗಿರ್ಬೋದು. ಪ್ರೀತಿಸೋಣ, ಎಲ್ಲಾದ್ರೂ ಪ್ರೀತಿಸೋಣ. ಮೊದಲನೇ ಸ್ಥಾನ ದೇವರಿಗೆ ಮಾತ್ರ. ಏನಾಗಿರ್ಬೇಕು? ಬೆಳಕಿಗೂ ಐಕ್ಯವೇನು. ಸರಿನಾ? ಬೆಳಕಿಗೂ ಕತ್ಲೆಗೂ ಸರಿನಾ? ನೀವು ಬೆಳಕು, ಲೋಕದಲ್ಲಿರುವಂತ ಕತ್ಲೆ ಮುಂದುವರಿಕೊಂಡು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು. ಲೋಕದಲ್ಲಿರೋ ಏನಾಗಿದ್ದಾರೆ? ದೇವರ ಮಕ್ಕಳೇ, ಆದ್ರೆ ಸೈತಾನ ಮಾರ್ಪಡಿರ್ತಾರೆ. ಸೈತಾನಲ್ಲಿ ಕೈಲಿ ಸಿಕ್ಕಾಕೊಂಡಿದ್ದಾರೆ. ಒಳಗಾಗಿರೋಕೆ ನಾವ್ ಏನ್ ಮಾಡ್ಬೇಕು? ಯಾವ ರೀತಿ ಇರಬೇಕು? ಕೂದರ ಮುಂದೆ ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು. ಇದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯಗಳನ್ನು ಹೇಳುತ್ತಂದ್ರೆ, ನೀವು ಯಾರ ಮನೆಗಾದ್ರೂ ಹೋಗಿ ನನ್ನ ಮಾತನ್ನು ಹೇಳಿದ್ರೆ, ಅಪೊಸ್ತಲರಿಗೆ ದೇವರು ಇಷ್ಟು ಮಾತಾಡ್ತಾರೆ, ನೀವು ಯಾರ ಮನೆಗಾದ್ರೂ ಹೋಗಿ ನನ್ನ ಬಗ್ಗೆ ಹೇಳಿ, ಅವ್ರು ನಿಮ್ಮನ್ನ ಸೇರಿಸ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ನೀವು ಏನ್ ಮಾಡ್ಬೇಕು ಹೇಳಿ? ಕಾಲು ಧೂಳು ನಾವು ಒಗ್ದಿ ಧೂಳು ಸಮೇತ ಅವರು ಅಂತ ಬಿಟ್ಟು ಬಂದ್ಬಿಡ್ಬೇಕು. ಯಾರನ್ನ? ಸಂಬಂಧಿಕರೇ ಆಗ್ಲಿ, ಊರಿನವರೇ ಆಗ್ಲಿ, ಪರಿಚಯದವರಲ್ಲಿ ಯಾರೇ ಆಗ್ಲಿ, ಧೂಳನ್ನ ಜಾಡಿಸಿ ಬರ್ಬೇಕು. ಧೂಳನ್ನ ನೆಕ್ಕೊಂಡು ಹೋಗಿ ಅಂತ ಹೇಳಿದಾರ, ಧೂಳನ್ನ ಜಾಡಿಸಿ ಬರ್ಬೇಕು. ಎಷ್ಟು ಸಾರಿ? 1 ಸಾರಿ ಹೇಳಿ. ಒಟ್ಟು ಪ್ರೀತಿ ತೋರ್ಸೋಣ. 1 ಸಾರಿ ಕೇಳಿಲ್ವಾ? ತೋರ್ಸೋಣ. 2 ಸಾರಿ ಕೇಳಿಲ್ವಾ? 3ನೇ ಸಾರಿ ನಾವು ಬುದ್ಧಿವಂತರಾಗ್ಬೇಕು. ಏನಾಗ್ಬೇಕು? ಅವರು ಇನ್ನ ದೇವ್ರ ಕಡೆ ಬರಲ್ಲ, ಅವ್ರ ಮನೇಲಿ ಹೆಣ ಬಿದ್ದೋದ್ರು ಬರಲ್ಲ ಅಂದ್ರೆ ಒಂದು ಡಿಸೈಡ್ ನಾವು ತಿಳ್ಕೊಬೇಕು. ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ, ದೇವರು ಜ್ಞಾನ ಕೊಟ್ಟಿದ್ದಾರೆ. ಕೆಳಗಡೆ ಓದಿಕೊಂಡು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಹೆಂಗೆ? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ನಿಮಿತ್ತ ಸಂಬಂಧವಾಗಿ ದೇವರು ನಾವೇನಾಗಿದ್ದೀವಿ? ಜೀವ ಸ್ವರೂಪನಾದ ದೇವರ ಮಂದಿರಗಳಾಗಿದ್ದೀವಿ. ಅವರೇನಾಗಿದ್ದಾರೆ? ದೆವ್ವಗಳ ಸ್ವರೂಪಗಳು ಅಂತಾಗಿದೆ. ದೆವ್ವಕ್ಕೆ ತನ್ನನ್ನು ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ. ಮತ್ತೆ ಅವ್ರ ಜೊತೆ ಈಜೋಡಾಗಿ ದೇವರಿಂದ ದೂರ ಆದ್ರೆ ಏನಾಗ್ತೀವಿ? ಒಂದು ದಿವಸ ಅವರು ಮಾರ್ಗದಲ್ಲಿ ನಾವು ಹೋಗು, ಒಂದು ದಿವಸ ನಾಶ ಹೊಂದಬೇಕಾಗ್ತದೆ. ಸಾವು ಬಂದ ಹೋಗೋಣ. ದೇವ್ರ ವಾಕ್ಯ ಹೇಳಿದ್ರೆ ಅಂದ್ರೆ ಔತಣದ ಮನೆಗೆ ಹೋಗೋಕ್ಕಿಂತ ಮರಣ ದುಃಖದ ಮನೆಗೆ ಹೋಗು. ಯಾಕಂದ್ರೆ ನಮ್ಮೆಲ್ಲರ ಅಂತ್ಯ ಒಂದು ದಿವಸ ಅದೇ ರೀತಿ ಆಗುತ್ತೆ. ಸಾವು ಗೊತ್ತಾ? ಖಂಡಿತ ಹೋಗೋಣ. ಸಾವು ಬಂದಾಗ ಅವ್ರನ್ನ ಸಂತೈಸೋಣ. ನೋಡಮ್ಮ, ಇವತ್ತು ಆಗೋಯ್ತು, ಯೇಸು ಪ್ರಭು ನನ್ನನ್ನು
ಯೇಸು ಪ್ರಭುನ ನಂಬು. ನಾನು ಒಂದು ದಿವಸ ಸಾಯ್ತಾ ಇದ್ದೆ, ಸಾಕ್ಷಿ ಇರಲಿಲ್ಲ, ಅಂಥ ಪರಿಸ್ಥಿತಿಗೆ ಸಾಕ್ಷಿ ಇರಲಿಲ್ಲ. ನಾನು ದಿವಸ ಸಾಯ್ತಾ ಇದ್ದೆ, ದೇವರು ನನ್ನ ಬದುಕಿಸಿದ್ದಾನೆ. ಆತನು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಿಮ್ಮನ್ನು ಬದುಕಿಸೋದಕ್ಕೆ ಆತನು ಸರ್ವಶಕ್ತನು. ನಮ್ಮ ಪಾಪಗಳನ್ನು ತೊಳೆಯೋದಕ್ಕೋಸ್ಕರ ಸತ್ಯದ ಬುದ್ಧಿ ಮಾತು ಹೇಳೋಣ, ಸುವಾರ್ತೆಯನ್ನು ಹೇಳೋಣ. ಅವ್ರು ಬಂದ್ರೆ ಸರಿ, ಒಂದ್ಸರಿ ನೋಡಿ, 2 ಸಾರಿ, 3ನೇ ಸಾರಿ ಏನ್ ಮಾಡ್ಬೇಕು? ಧೂಳನ್ನ ಜಾಡಿಸಿ ನಾವು ಬರಬೇಕು ಪ್ರೇರಿ. ಆ ಧೂಳನ್ನ ನೆಕ್ಕೋ ಹೋದ್ರೆ ದೇವರಿಗೆ ಗೌರವ ಹೋಗುತ್ತೆ. ಹಂದಿಗಳ ಮುಂದೆ ನಿನ್ನ ಮುತ್ತನ್ನು ಚೆಲ್ಲಬೇಡ, ಹಂದಿಗಳ ಮುಂದೆ ನಿನ್ನ ಮುತ್ತನ್ನು ಚೆಲ್ಲಬೇಡ. ಅದೇನ್ ಮಾಡ್ತಾರ ಅದು? ಅದಕ್ಕೆ ಗೊತ್ತಿಲ್ಲ, ಮುತ್ತು ಬಗ್ಗೆ ಗೊತ್ತಿಲ್ಲ, ಯೇಸು ಪ್ರಭು ಬಗ್ಗೆ ಗೊತ್ತಿಲ್ಲ, ಏನ್ ಮಾಡ್ತಾರೆ? ನಮ್ಮ ಪಾಂಡ ಬಂದ್ಬಿಡ್ಬೇಕು. ಆ ಮುತ್ತನ್ನ ತಗೋಗಿ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅವ್ರು ಕೊಡ್ಬೇಕು, ಅದವ್ರು ತಿನ್ನಿಸ್ಬೇಕು. ಅವ್ರಾದ್ರು ನಂಬೋದ್ರೆ ನಂಬ್ತಾರೆ. ಯೇಸು ಪ್ರಭು ಹತ್ರ ಸ್ವಂತದವ್ರು ಬರ್ತಾರೆ. ಯಾರು? ತಮ್ಮನು. ತಾಯಿ ಬಂದಾಗ ಏನಂತಾರೆ ಗೊತ್ತಾ ಅವರು? ಯಾರು ನನ್ನ ತಮ್ಮನು, ಯಾರು ನನ್ನ ತಾಯಿ? ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ನನಗೆ ತಾಯಿಯು ತಮ್ಮನು ಆಗಬೇಕು. ಯಾರು ತಾಯಿ ನನಗೆ? ಯಾರು? ದೇವರಲ್ಲಿರೋರ ಅಥವಾ ಲೋಕದಲ್ಲಿರೋರ? ನಾನು ನಿನ್ ತಮ್ಮಮ್ಮ, ನಾನು ನಿಮ್ಗೆ ಅಣ್ಣ, ನಾನು ನಿನ್ ತಮ್ಮಪ್ಪ, ನೀನ್ ನನ್ನ ತಂಗಿಯಮ್ಮ. ಇದನ್ನು ಬಿಟ್ಟು ಈ ಸಂಬಂಧ ಬಿಟ್ಟು ಆತ್ಮ ಸಂಬಂಧ, ಭೌತಿಕವಾದ ಸಂಬಂಧಕ್ಕೆ ಹೋಯ್ತೀಯ. ಅದು ನಿನ್ನ ನಾಶನದ ಕಡೆ ನಡೆಸುತ್ತೆ. ನಿನ್ನ ಮಕ್ಕಳ ಜೀವನ ಸರ್ವನಾಶ ಮಾಡುತ್ತೆ, ಅವರ ಭಕ್ತಿಯ ಜೀವನ ಹಾಳು ಮಾಡುತ್ತೆ. ಅರ್ಥ ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳಿ ಅಣ್ಣ, ಅರ್ಥ ಮಾಡ್ಕೊಳ್ಳಿ. ದೇವರ ಕಷ್ಟ, ದೇವರ ವೇದನೆ ಅರ್ಥ ಮಾಡ್ಕೊಳ್ಳಿ. ಒಂದು ವಿಷಯದಲ್ಲಿ ನೀವು ಅವಿಧೇಯರಾದ್ರೆ ಎಲ್ಲ ವಿಷಯದಲ್ಲಿ ಅವಿಧೇಯತೆ ಬಂದ್ಬಿಡುತ್ತೆ. ಸೈತಾನ್ ತಂದಾಗ್ತಾನೆ. ಈ ವಿಷಯ ಅವಿಧೇಯತೆ ಏನು ಆಗಿಲ್ಲ, ಏನು ಹೆಚ್ಚು ಕಮ್ಮಿ ಆಗಿಲ್ಲ. ನೆಕ್ಸ್ಟ್ ಇನ್ನೊಂದು ಸಾರಿ ಅವಿಧೇಯತೆ ಆಗುವಂತ ಏನ್ ಮಾಡ್ತಾನೆ ಹೇಳಿ? ದೇವರಿಂದ ದೂರ ಮಾಡಿ ಮಾಡಿ, ದೇವರ ಸಭೆಯಿಂದ ದೂರ ಮಾಡಿ ಮಾಡಿ, ದೇವರ ಒಂದು ಕೆಲಸಗಳಿಂದ ದೂರ ಮಾಡಿ, ದೇವರ ಜನರು ಸೇರುವಂತ ನಾನು ವಾಕ್ಯ ಏನು ಹೇಳುತ್ತೆ? 18 ಏನು ಹೇಳುತ್ತೆ? ಬೇರೆ 15 ಕರೆದಾಗಿ ಮುಗಿಸ್ಕೊಳ್ಳೋಣ. 18 ಜನಗಳೇ ಸೇರದವನು, ಸರಿ ಹೇಳ್ತೇನೆ, ಜನರಲ್ಲಿ ಸೇರದವನು ಸ್ವಇಚ್ಛಾನುಸಾರವಾಗಿ ನಡೀತಾನೆ. ದೇವರ ಜನರಲ್ಲಿ ಸೇರೋದಕ್ಕೆ ಮನಸ್ಸಿಂದೆ ಲೋಕದವ್ರ ಜೊತೆ ನೀವು ಜಾಸ್ತಿ ಮಿಂಗಲಾಗಲಿ ಏನಾಗುತ್ತೆ ಅಂದ್ರೆ ನೀವು ಒಂದ್ ದಿವಸ ದೇವರಿಂದ ದೂರ ಆಗ್ತೀರಾ. ನಿಮ್ಮ ಮಕ್ಕಳು ದೇವರಿಂದ ದೂರ ಆಗ್ತಾರೆ. ನಾವು ಲೋಕದಲ್ಲಿ ಇದ್ದಾಗ ನಮ್ಗೆ ಯಾವ ರೀತಿ ಏನೈಸ್ರು, ಯಾವ ರೀತಿ ನಮ್ಮನ್ನ ಅವರು ಎಷ್ಟು ನಮ್ಗೆ ಅವಮಾನಕರವಾಗಿ ನೋಡಿದ್ರು, ಅದನ್ನ ನಾವು ನೆನೆಸ್ಕೊಂಡು ದೇವರು ನಮ್ಗೆ ಎಷ್ಟು ಸನ್ಮಾನ ಕೊಟ್ಟಿದ್ದಾನೆ ಅವ್ರ. ಒಂದು ದಿವಸದಲ್ಲಿ ಪ್ರೇರೆ ನಾನು ಹೇಳ್ತೀನಿ, ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಂತ ಜನ ಇವತ್ತು ಕರೀತಾ ಇದ್ದಾರೆ. ಅಂದ್ರೆ ಯಾರು ಕೊಟ್ಟ? ದೇವ್ರು ಬಿಟ್ಟು. ಅಂದ್ರೆ ದೇವ್ರನ್ನ ಬಿಟ್ಟು ಅವ್ರು ಕರ್ದ ಅಂತ ಹೋಗ್ತೀಯ? ಹೋಗಿ ಫ್ರೀ ಇದ್ದಾಗ ಒಂದ್ ದಿವಸ ಏನಾದ್ರು ದುಃಖ ಮರಣದಲ್ಲಿ ಕಷ್ಟದಲ್ಲಿದ್ದಾಗ ಹೋಗಿ, ಪರವಾಗಿಲ್ಲ. ದೇವರ ದಿನ ಇದ್ದಾಗ ದೇವರ ಸಭೆಗೆ ಬರೋದು ಬಿಟ್ಟು, ದೇವರ ಸಂಘ ಒಂದು ಸೇರೋದು ಬಿಟ್ಟು, ಒಂದು ಮೀಟಿಂಗ್ ಇದ್ದಾಗ ಬರೋದು ಬಿಟ್ಟು, ಲೋಕದ ವಿಷಯದಲ್ಲಿ ಮಾತ್ರ ನೀನು ರಜೆಗಳು ಹಾಕೊಂಡು ಅಲ್ಲೆಲ್ಲ ಸಮಯವನ್ನು ಅವನು ಕೊಟ್ಟಿದ್ದೆ. ಓಕೆ, ದೇವರ ಹತ್ರ ನೀನು ಸಮಯ ಕೊಡೋದ್ರೆ ಏನಾಗುತ್ತೆ? ನಿನ್ನ ಕುಟುಂಬ, ನಿನ್ನ ಜೀವನ ಹಾಳಾಗೋಗುತ್ತೆ. ಬೇಡಪ್ಪ, ಬಹಳ ತಪ್ಪು ಮಾಡ್ತಾ ಇರ್ತೀವಿ ಕೆಲವು ಸಾರಿ ನಾವು. ದೇವರಿಂದ ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು, ದೇವರ ಸಭೆಯಿಂದ ದೂರ ಆಗ್ಬಾರ್ದು. ಏನಾದ್ರೂ ಮೀಟಿಂಗ್ ಇದೆಯಾ? ರಜಾ ಹಾಕೊಳ್ಳಿ. ಡೇಟ್ ಕೇಳಿ, ಯಾವ ದಿವಸ ಐತೆ ದೇವ್ರದ್ದು ಮೀಟಿಂಗ್. ಮಕ್ಕಳನ್ನೆಲ್ಲ ಹಾಡಾಡಕ್ ನಿಲ್ಲಿಸಿ. ಲೋಕದಲ್ಲಿ ಎಷ್ಟು ಪಾಸ್ ಆದ್ರು ಅವರು ಏನು ಪ್ರಯೋಜನ ಇಲ್ಲ. ಬೇರೆ ಲೋಕದ ಪಾಠಗಳಲ್ಲಿ ನಾನು ನಿಜವಾಗ್ಲೂ ನನ್ನ ಮಕ್ಕಳಿಗೆ ನಾನು ಸ್ಕೂಲ್ ಕಳ್ಸೋದು ನನಗೆ ಇಷ್ಟನೇ ಇಲ್ಲ. ಮನೇಲಿ ಕೆಲವರು ಬಲ ಹಿಂದಿರ್ತಾರೆ, ನಂಬೋದನ್ನು ಇರ್ತಾರೆ. ಅದಕ್ಕೋಸ್ಕರ ನನ್ನ ಮನೆ ಕುಟುಂಬ ದೇವರನ್ನು ನಂಬಿದ್ರೆ ಅದ್ರ ಇದೇನೇ ಬೇರೆ ಇರ್ತದೆ. ನಮ್ಮ ಮನೆಯಲ್ಲಿ ಕೆಲವೊಂದು ವೀಕ್ನೆಸ್ ಇರೋದ್ರಿಂದ ಮನೆಯಲ್ಲಿ ಕೆಲವರು ನಂಬದೇ ಇರೋದ್ರ ಕಾರಣಕ್ಕೋಸ್ಕರ ನಾನು ಇದೆಲ್ಲ ಲೋಕ ಪಾಠ ಕಳ್ಸೋದು ನನ್ನ ನಿಜವಾಗ್ಲೂ ನಾನು ಕಳ್ಸೋಕೆ ಇಷ್ಟ ಇಲ್ಲ. ದೇವರ ಪಾದದಲ್ಲಿ ಕುತ್ಕೊಂಡಿರ್ಬೇಕು. ಯಾಕಂದ್ರೆ ನಮ್ಮನ್ನು ಬದುಕಿಸೋದು ಯಾವ್ದೇನು? ದೇವರ ವಾಕ್ಯ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ಏನ್ ಹೇಳುತ್ತೆ ನೋಡಿ ಒಂದ್ಸರಿ. ಯಾಕೋಬ 1:21 ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಯಾವುದು ನಮ್ಮ ಆತ್ಮವನ್ನು ಕಾಪಾಡುತ್ತೆ? ದೇವರ ವಾಕ್ಯ ಮಾತ್ರ. ಇದು ಸತ್ಯ, ಯಾವುದೇ ಲೋಕದ ವಿದ್ಯೆ ಅಲ್ಲ. ಕಲಿತಾ ಇದೀವಿ, ಏನೋ ಹೋಗ್ತಾ ಇದೀವಿ, ದೇವರಿಂದ ಉಪಯೋಗ ಆಗ್ತೀವಿ, ಓಕೆ. ಆದ್ರೆ ಬದುಕಿಸುವಂಥದ್ದು, ಕಾಪಾಡುವಂಥದ್ದು ದೇವರ ವಾಕ್ಯ ಮಾತ್ರ. ಇದು ಸತ್ಯ. ನನ್ನ ಮಕ್ಕಳು ನನ್ನ ಕಳ್ಸೋಕೆ ಇಷ್ಟ ಇಲ್ಲ. ಪರಿಸ್ಥಿತಿ ಆಗಿದೆ, ಹೋಗ್ತಾ ಇದ್ದಾರೆ. ಅವ್ರು ನಾನು ಈಗಲೂ ಹೇಳೋದಷ್ಟೇ, ಯಾವತ್ತು ಹೇಳೋದಷ್ಟೇ. ನನ್ನ ಮಗನಿಗೆ ಟೀಚರ್ ಕರೆದಿ ಒಂದು ದಿವಸ, ಮಗ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ, ಏನು ಈ ನಡುವೆ ಹಿಂಗಾಗ್ಬಿಟ್ಟಿದ್ದಾರೆ, ಓದ್ತಾನೆ ಇಲ್ಲ ಅಂತ. ಆಚೆ ಕಡೆ ಬಂದಾದ್ಮೇಲೆ ಅವ್ನು ದೇವ್ರ ವಾಕ್ಯದಲ್ಲಿ ಬೆಳೀತಾರೆ, ನಾನು ಚೆನ್ನಾಗಿ ಓದ್ತಾರೆ. ಇಲ್ಲಿ ಫೇಲ್ ಆದಾಗ ದೇವ್ರ ವಿಷಯದಲ್ಲಿ ಪಾಸ್ ಆದಾಗ ಹೇಳೋದೇ ಗೊತ್ತಾ? ಥ್ಯಾಂಕ್ ಯು ಮಗನಿ, ಗಾಡ್ ಬ್ಲೆಸ್ ಯು. ಇದೇ ರೀತಿ ಇಂಪ್ರೂವ್ಮೆಂಟ್ ಆಗೋದು. ಟೀಚರ್ ಹೇಳಿದ್ರೆ ನಾನು ಸಂತೋಷ ಪಟ್ಟೆ. ಯಾಕಂದ್ರೆ ಅಲ್ಲೊಂದು ಮಾರ್ಕ್ಸ್ ತಗೋತಾ ಇದ್ರೆ ಇಲ್ಲಿ ಫೇಲ್ ಆಗ್ತಿದ್ದ. ಇಲ್ಲಿ ಫೇಲ್ ಆದ್ರೆ ನರ್ಕಕ್ಕೆ ಹೋಗ್ತಾನೆ, ಅಲ್ಲಿ ಫೇಲ್ ಆದ್ರೂ ಪರವಾಗಿಲ್ಲ. ದೇವರ ಪಾಠದಲ್ಲಿ, ದೇವರ ವಾಕ್ಯದಲ್ಲಿ ಅವನು ಪಾಸ್ ಆಗ್ಬೇಕು. ಬದುಕಿಸುವಂಥದ್ದು ದೇವರ ವಾಕ್ಯ. ಆ ವಾಕ್ಯವೇ ಸತ್ಯವೇದ ಗ್ರಂಥದಲ್ಲಿರುವಂತಹ ಯೇಸು ಕ್ರಿಸ್ತನ ಮಾತುಗಳು. ಈ ಮಾತುಗಳಿಗೆ ಪ್ರಾಧಾನ್ಯತೆ ಕೊಡಿ. ನಮ್ಮ ಮಕ್ಕಳು ನಡೆಯುವಾಗಲೂ ಮಲಗುವಾಗಲೂ ಎಲ್ಲಾ ಸಮಯದಲ್ಲಿ ಏನ್ ಕೆಲಸ ಅಂತ ಹೇಳಿದ್ರೆ ದೇವರ ವಾಕ್ಯ. ದೇವರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆ ಕೊಟ್ರೆ ನಮ್ಮ ಮಕ್ಕಳು ಶಿಕ್ಷಿತರಾಗಿ
ನಮ್ಮ ಗೌರವವನ್ನು, ದೇವರ ಗೌರವವನ್ನು ಆಕಾಶದಲ್ಲಿ ಇಡ್ತಾ ಇರ್ತಾರೆ. ಅದನ್ನು ನೋಡಿದಂಥ ಜನರು ನಿಜವಾಗ್ಲೂ ನೀವು ಎತ್ತಂಥ ಮಕ್ಕಳು ಧನ್ಯರಪ್ಪ ಅಂತ ಹೇಳೋದು. ಆವತ್ತು ದಿವಸ ಗೌರವ ಬರಬೇಕಂದ್ರೆ ಈ ದಿವಸ ನಮ್ಮ ಮಕ್ಕಳನ್ನು ಹೇಗಾದರೂ ಮಾಡಿ ದೇವರ ಭಯಭಕ್ತಿ ನಡೆಸೋಣ. ಎಲ್ಲರೂ ಸಭೆ ನಡ್ತಾ ಇದ್ದಾರೆ, ರಜಾಕ್ಸಿ ಸ್ಕೂಲ್ಗೆ ಕರ್ಕೊಂಬನ್ನಿ, ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ನಿಮ್ಮ ಮಕ್ಕಳು ಜ್ಞಾನವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ನಿಮ್ಮನ್ನ ದುಡ್ಡು ಅವ್ರು ಸಾಕ್ತಾರೆ. ಸ್ಕೂಲು ಪಾಠಗಳಲ್ಲಿ ಹೇಳಲ್ಲ ನೀವು ಯಾವ ರೀತಿ ಬದುಕಬೇಕು ಅಂತ, ಸ್ಕೂಲು ಪಾಠಗಳು ಹೇಳಲ್ಲ, ದೇವರ ವಾಕ್ಯ ಮಾತ್ರ. ಕೇವಲ ತಂದೆ ತಾಯಿನ ಸನ್ಮಾನಿಸೋದು ಅಂತ ಒಂದು ಮಾತೈತ, ತಂದೆ ತಾಯಿನ ಸನ್ಮಾನಿಸಬೇಕು, ಮುಪ್ಪಿನಲ್ಲಿ ನೀವು ಬಿಡಬಾರ್ದು, ಅವ್ರ ಮಾತಿಗೆ ಓರೆ ಆಗ್ಬಾರ್ದು ಅಂತ ಒಂದು ಮಾತು ತೋರ್ಸಕ್ ಸಾಧ್ಯನಾ? ಇಲ್ಲ, ಎಲ್ಲೈತೆ ಸತ್ಯ ವೇದದಲ್ಲಿ ಐತೆ. ಆ ಮಾತು ಕೇಳಿದ್ರೆ ಭಯಭಕ್ತಿಯಿಂದ ಬದುಕ್ತಾರೆ, ಇಲ್ಲ ಅಂದ್ರೆ ಅರ್ಧಾಂತದಲ್ಲಿ ಅವ್ರ ಜೀವನ ಮುಗಿಸ್ಕೊಂಡು ಪಾತಾಳಕ್ಕೆ ಹೋಗ್ತಿರ್ತಾರೆ. ನಿಮ್ಮ ಮಾತು ಸತ್ಯ, ನಿಮ್ಮನ್ನು ಪ್ರೀತಿಸಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಪ್ರೀತಿಸ್ತೀನಿ ಪ್ರಿಯ, ನಿಮ್ಮನ್ನೆಲ್ಲ ಪ್ರೀತಿಸ್ತೀನಿ. ಆ ಪ್ರೀತಿ ಇರೋದ್ರಿಂದಲೇ ಈ ಸತ್ಯವನ್ನು ಹೇಳ್ತಾ ಇದ್ದೀನಿ. ಕಣ್ಮುಚ್ಕೊಂಡು ಕಟ್ಟದಾಗಿ ಮಧ್ಯದಲ್ಲಿ ಅಣ್ಣನವರಲ್ಲಿ ಪ್ರಾರ್ಥನೆ ಮಾಡಿ ಅಂತ್ಯಾವಶ್ಯಕ ಕೇಳಕತ್ತೇನೆ. ನಿಜವಾದ ದೇವರ ಮಾತು ನಾವು ಹೌದೊಂದು ಎಲ್ಲರಿಂದು ಇದು ಸತ್ಯವಾದ ಮಾತು. ದಯವಿಟ್ಟು ನಿಮ್ಮ ಮಕ್ಕಳು ನಿಮ್ಮ ಆಧೀನದಲ್ಲಿ ಇಟ್ಕೊಂಡು ನೀವು ದೇವರಿಗಿಂತ ಹೆಚ್ಚಾಗಿ ನಾವು ಮಕ್ಕಳು ಪ್ರೀತಿ ಮಾಡಿದ್ರೆ ನಮಗೆ ನಾವೇ ಅಪಕಾರ ಮಾಡಿಕೊಂಡು ದೇವ್ರ ಮೆಚ್ಚಾಗ ಅದಕ್ಕಿಂತ ಯಾವುದನ್ನ ಹೆಚ್ಚು ಪ್ರೀತಿ ಮಾಡಿದ್ರು ಆಗ ನೋಡ್ಕೊಳ್ಳುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಮಕ್ಕಳು ನಿಮ್ಮ ಆಧೀನದಲ್ಲಿ ಇಟ್ಕೊಳ್ಳಿ. ಅದು ಹೇಗೆ ಇರಲಿ, ಯಾವುದೇ ವಿಷಯಕ್ಕೂ ಅವ್ರನ್ನ ಮಾತ್ರ ಕಂಟ್ರೋಲ್ ತಪ್ಪಿಸಿದ್ರೆ ನೀವೇ ದೇವರನ್ನು ಅವ್ರನ್ನ ದೂರ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿದೆ. ದೇವರಲ್ಲಿ ಬರೆಯೋಣ ನಾವು, ಇನ್ನೇನು ಬೇಡ, ಇನ್ನೇನು ಬೇಡ. ಲೋಕದಲ್ಲಿ ಏನಿದ್ರು ಏನಿಲ್ಲದ್ರು ಚಿಂತೆ ಇಲ್ಲ. ದೇವರ ದೊಡ್ಡವರು ನಮ್ಮನ್ನು ಪೋಷಿಸ್ತಾರೆ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರೋ ನಮ್ಮ ತಂದೆಯ ದೇವರೇ, ನಿಮ್ಮ ಪ್ರೀತಿ ಅಪಾರವಾದದ್ದು ನಮ್ಮ ಮೇಲೆ. ನಿಮ್ಮ ಇಲ್ಲಿರೋ ಮಕ್ಕಳೆಲ್ಲ ನಿಮ್ಗೆ ಗೊತ್ತಿದ್ದಾರೆ ತಂದೆ. ಅವ್ರ ಮನಸ್ಥಿತಿ ನಿಮ್ಗೆ ಗೊತ್ತಿದೆ ತಂದೆ. ಯಾಕಂದರೆ ನಾವಾದರೂ ಮಕ್ಕಳನ್ನು ನೋಡೋರಾಗಿದ್ದೀವಿ. ಆದರೆ ಅಂತರಂಗದಲ್ಲಿ ನಿನಗೆ ವಿಧೇಯರಾಗಿದ್ದಾರಾ ಇಲ್ಲ ಅನ್ನೋದು ನಿಮ್ಮ ಆಲೋಚನೆ ಆಗಿದೆ ತಂದೆ. ದಯವಿಟ್ಟು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನು ಉಳಿದಿರೋ ದಿನಮಾನಗಳಲ್ಲಿ ಅವರು ನಿನಗೆ ವಿಧೇಯರಾಗಿ ತಂದೆ ನಿನ್ನನ್ನು ಮೆಚ್ಚಿಸೋದು. ನಿನ್ನನ್ನು ಮೆಚ್ಚಿಸಿದ್ರೆ ಆಟೋಮೆಟಿಕ್ ಎಲ್ಲವನ್ನೂ ನೀವು ಸರ ಮಾಡುವ ದೇವರು ನಿನ್ನಾಗಿದೆಯಪ್ಪ. ಇಂಥ ದೊಡ್ಡ ಒಳ್ಳೆಯ ದೇವರು ನಮಗೆ ಸಿಕ್ಕಿಬಿಟ್ಟಿರ್ತಕ್ಕಂತೆ ಯಾವತ್ತೂ ನೀವು ನೋಡಿರಲಿಲ್ಲ. ನೀವೇ ನಮ್ಮ ಹುಡುಗಿ ನಾವು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಂದೆ. ನಿಮಗೆ ಸ್ತೋತ್ರ ತಂದೆ. ಮಕ್ಕಳನ್ನು ದಯವಿಟ್ಟು ನಿಮ್ಮ ಮುಂದೆ ಮಾಡ್ಕೊಳ್ತಾ ಸಹಾಯ ಮಾಡಿ. ಅವರು ನಮ್ಮ ಮಕ್ಕಳಲ್ಲಪ್ಪ, ನನ್ನ ಸ್ವಾಸ್ಥ್ಯವು ನಮಗೂ ಭಾಗವಾಗಿ ಹಂಚಿದೆ. ಅದು ಕೊನೆಗೆ ನಿಮಗೆ ಸೇರಬೇಕು. ಅದು ನ್ಯಾಯವಾಗಿದೆ, ಧರ್ಮವಾಗಿದೆ. ಆ ವಿಷಯದಲ್ಲಿ ಇಲ್ಲಿರೋ ಪ್ರತಿಯೊಬ್ಬ ತಂದೆ ತಾಯಿಗಳು ಇನ್ನು ಯವನಸ್ಥರು ಸಹ ತಂದೆ ಅದು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳ ವಿಷಯದಲ್ಲಿ ಬಹು ಜಾಗ್ರತೆಯಿಂದ, ಬಹು ಭಯಭಕ್ತಿಯಿಂದ ನಿನ್ನಲ್ಲಿ ನಿಂತುಕೊಳ್ಳಲು ದೃಢವಾಗಿ ಇರಲು ಸಹಾಯ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ನನ್ನ ರಕ್ಷಕನು